धरतश्चार्थेष्वराट् तेने ब्रह्महृदाय आदिकवये मुह्यन्ति यं सूरयः तेजो वारिवृदां यथा विनिमयो यत्र त्रिसर्गो वृषा धाम्ना स्वेद सदा निरस्तकुहकं सत्यं परं धीमहि सृष्टिस्थित्यप्ययेहानितिर्षितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रितयाय देहिनामन्तर्यानुपलभ्यवर्त्मने ಇಂಟರ್ನೆಟ್ ಸರಿ ಹೋಯ್ತಾ ಇಲ್ಲ ರೈಟ್ ಯಾವುದೀಗ ಮಹಾನ್ನಿಂದಾವರ್ಜನ ಪ್ರಕರಣ ಆಯ್ತಲ್ಲ ಆತ್ಮಪ್ರಶಂಸಾವರ್ಜನ ಪ್ರಕರಣಂ ಮಹಾನ್ನಿಂದಾವರ್ಜನ ಆತ್ಮಪ್ರಶಂಸಾವರ್ಜನ ಪ್ರಕರಣ ಸಾಮಾನ್ಯ ಎರಡೋದು ಬಿ ಪಿ ಶುಗರ್ ಇದ್ದಾಗ ಎರಡು ಜಾಸ್ತಿ ಬಂದುಬಿಡುತ್ತೆ ಅದು ಒಂದು ಬಂದರೆ ಬೈದರೆ ತನ್ನೊಳಗೆ ಶುರು ಮಾಡೇ ಬಿಡ್ತಾನೆ ಹಾಗಾಗಬಾರ್ದು ವಸ್ತುಸ್ಥಿತಿ ಕಥನ ಬೇರೆ ಪ್ರಶಂಸೆ ಬೇರೆ ಸಾಮಾನ್ಯವಾಗಿ ಪ್ರಶಂಸೆಗೆ ಅದಕ್ಕೂ ವ್ಯತ್ಯಾಸ ಇಲ್ಲ ಲೋಕದಲ್ಲಿ ಪ್ರಶಂಸೆ ಅಂತ ಏನಾಗಿದೆ ಅಂದರೆ ತೋಚಿದ್ದೆಲ್ಲ ಹೇಳೋದು ಹಾಗಾಗಿಬಿಟ್ಟಿದೆ ಹಾಗಾಗಬಾರ್ದು ಇರೋದನ್ನು ಹೇಳಬೇಕು ಅದು ತಪ್ಪಲ್ಲ ಅದು ಹೇಳದೇ ಇರೋದೇ ತಪ್ಪು ಅಂತ ಹೇಳಿದೆ ಇರೋದನ್ನು ಹೇಳದೇ ಇರೋದೇ ತಪ್ಪು ಇಲ್ಲದೇ ಇರೋದು ಹೇಳೋದು ತಪ್ಪು ಅದನ್ನು ಉಲ್ಟಾಗಿರೋದ್ರಿಂದ ಈಗ ಇದು ವಿಷ್ಣು ತೀರ್ಥರ ಕಾನ್ಸೆಪ್ಟ್ ಏನಂದರೆ ಒಳ್ಳೆಯ ಒಂದು ಎಜುಕೇಷನ್ ಸಿಗಬೇಕು ಇಡೀ ಭಾಗವತ ಓದಿದಾಗ ಏನು ಸಾರ ಅದರದ್ದು ಎಂಬುದನ್ನು ಅದೇ ಶ್ಲೋಕಗಳನ್ನು ಉಲ್ಲೇಖ ಮಾಡಿ 30 ಭಾಗವತ ಧರ್ಮಗಳಲ್ಲ ಇವು ಭಾಗವತ ಧರ್ಮಗಳ ಬಗ್ಗೆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಅಷ್ಟೇ ಧರ್ಮೋಪದೇಶವರು ಅದನ್ನು ಹೇಳ್ತಾರೆ ಇದು 30 ಸಾಧನೆ ಹಂತಗಳು ಮೆಟ್ಟಲುಗಳು ಅಷ್ಟೇ ಹೊರತು ಇದಲ್ಲ ಭಾಗವತ ಧರ್ಮ ಬೇರೆ ಇದು ಬೇರೆ ಅದು ಒಟ್ಟು ಸಾಧನೆ ಒಟ್ಟು ಸಾಧನಾಧ್ಯಾಯ ಹೊರತು ಇದಲ್ಲ ಅಲ್ಲ ಅದು ಮುಂದೆ ಬರುತ್ತದ ಇದರಲ್ಲೇ ಒಂದು ಪ್ರಕರಣ ಮಾಡಿಬಿಟ್ಟಿದೆ ಅಷ್ಟೇ ಧರ್ಮೋಪದೇಶ ಪ್ರಕರಣ ಎಲ್ಲ ಬಂದವು ಅದ್ರಲ್ಲಿ ಬಂದಿದೆ ಹೇ ಸೂತ ಹೇಮಾಗಧ ಸೌಮ್ಯ ಬಂದಿನ್ ಲೋಕೇ ಸುನಾ ಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ವಸ್ತವ ಏಷ ಯೋಗ್ಯತಾಂ ಮಾಮನ್ಯು ಮಾಮಯ್ಯ ಭೂವನ್ ವಿಥಥಾಗಿರೋವಹ ಇದು ಆ್ಯಕ್ಚುಲಿ ಪೃಥರಾಜ ಹೇಳ್ತಕ್ಕಂಥ ಮಾತು ಪೃಥರಾಜ ಅವತಾರವನ್ನು ಮಾಡ್ತಾನೆ ಮಾಡಿದ ತಕ್ಷಣ ಒಂದೇ ಭಾಗದವರೆಲ್ಲ ಅವ್ರು ಇರೋದೇ ಅದಕ್ಕೋಸ್ಕರ ಅವ್ರು ಫುಲ್ಲಿ ಅಪಾಯಿಂಟೆಡ್ ಅವರೆಲ್ಲ ಅದಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಅವರು ಆಗ ಹೇಳ್ತಾನೆ ಹಾಗೆ ಹೇಳಬೇಡಿ ಅಂತ ಹೇಳ್ತಾನೆ ಇದು ವೆರಿ ಇಂಪಾರ್ಟೆಂಟ್ ಹೇ ಸೂತ ಹೇ ಮಾಗಧ ಸೌಮ್ಯ ಬಂದಿನ್ ಉಳಿದವ್ರನ್ನ ಬಿಟ್ಬಿಡಿ ನೀವು ಹೊಗಳೋ ಕೆಲಸ ನಿಮ್ಮದು ಆದರೂ ಕೂಡ ಸರಿಯಾಗಿ ಮಾಡಿ ಅಂತ ಹೇಳ್ತಾರೆ ಉಳಿದವ್ರಿಗಂತೂ ಅದು ಇದೇ ಇಲ್ಲ ಪ್ರಸಂಗನೇ ಇಲ್ಲ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಇವರು ಮಾಡೋ ಕೆಲಸದವರೇ ಹಾಗೆ ತಪ್ಪಾಗಿ ಮಾಡಬಾರ್ದು ಅಂತ ಹೇಳ್ತಾರೆ ಹೇ ಸೂತ ಅದೇ ಒಂದಿ ಮಾಗಧರು ಬಂದಿದೆ ಒಂದಿದ್ದಾರೆ ಒಂದಿ ಮಾಗಧರು ವಂದಿಸಿ ಸ್ತೋತ್ರ ಮಾಡೋರು ಅಂತ ಅರ್ಥ ಹೇ ಸೂತರು ಹೇ ಎರಡ ಅದು ವಕಾರ ಬಕಾರಗಳಲ್ಲಿ ವ್ಯತ್ಯಾಸ ಇಲ್ಲ ಲೋಕೆ ಅಧುನಾ ಅಸ್ಪಷ್ಟ ಗುಣಸ್ಯ ಮೇಷ್ಯಾತ್ ನಾನು ಈಗಷ್ಟೇ ಅವತಾರ ಮಾಡ್ತಾ ಇದ್ದೇನೆ ನಾನು ಏನು ಸಾಧನೆ ಮಾಡೇ ಇಲ್ಲ ಯಾಕೆ ಹೊಗಳ್ತೀರೋದನ್ನೆಲ್ಲ ಅಂತ ಕೇಳ್ತಾರೆ ಯಾಕೆ ಹೊಗಳ್ತೀರೋದನ್ನು ಹೇಳಿದ್ದೇನೆ ಯಾಕೆ ಹೇಳ್ತೀರಿ ಈ ಸರ್ಕಾರದಲ್ಲಿ ಇಲ್ಲದ ಕ್ವಾಲಿಫಿಕೇಷನ್ ಹಾಕ್ಕೊಂಡ್ರೆ ಅಪರಾಧ ಅದು ಏನು ಕ್ವಾಲಿಫಿಕೇಷನ್ ಇದೆ ಅದನ್ನು ಹಾಕ್ಕೋಬೋದು ಹೊರತು ಇಲ್ಲದನ್ನು ಹಾಕ್ಕೊಂಡ್ರೆ ತಪ್ಪದು ಅದಕ್ಕೆ ಕಿಮಾಶ್ರಯೋ ವಸ್ತವ ಏಷ ಯೋಗ್ಯತಾಂ ಇಷ್ಟೆಲ್ಲ ಸ್ತೋತ್ರ ಮಾಡ್ತೀರಲ್ಲ ಸ್ತೋತ್ರ ಮಾಡಿಸ್ಕೊಳ್ಳೋ ಗುಣ ಇರಬೇಕು ಇಲ್ಲವ್ರು ಏನಾಗುತ್ತದೋ ಮಯ್ಯ ಭೂವನ್ ವಿಥತಾಗಿರೋವಹ ನಿಮ್ಮ ಮಾತೆಲ್ಲ ಸುಳ್ಳಾಗುತ್ತೆ ವೇಸ್ಟ್ ಆದಾಗುತ್ತೆ ಯಾವುದೋ ಬಸ್ ಹತ್ತಿ ಆಮೇಲೆ ಏನಾಗುತ್ತೆ ಫಜಿತ ಆಗೋದಿಲ್ಲ ತಾವು ಹೋಗೋ ಬಸ್ ಹತ್ತಿದ್ರೆ ಸುಂದು ಹೋಗ್ತಾನೆ ಯಾವುದೋ ಹೊತ್ತು ಮತ್ತೆ ಎಲ್ಲೋ ಹೇಳೋದು ಫಜಿತ ಬಯಸ್ಕೊಂಡು ಅವ್ರ ಕೈಲೇ ಸಾಧಾರಣ ತುಂಬ ಅನ್ಯಾಯ ಆಗುತ್ತೆ ನಿಮ್ಮ ಮಾತುಗಳು ವಿಥತ ಆಗಬಾರ್ದು ವಿಥತ ಅಂತ ಎಲ್ಲಿ ಬಂದಿದೆ ವಿಥತ ವೇದಂ ವಿಥತ ಗಿರಾ ಬಂದಿದೆ ವಿಥತ ಬಂದಿದೆ ಸುಳ್ಳು ಅಂತಪ್ಪ ವಿಥತ ಅಂದರೆ ಆದರೆ ನಿಮ್ಮ ಮಾತು ವ್ಯರ್ಥ ಆಗಬಾರ್ದು ಆ ರೀತಿ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ
ಇದೆಲ್ಲರಿಗೂ ಕೊಟ್ಟ ಎಚ್ಚರಿಕೆ. ಸ್ವಾಗತ ಭಾಷಣ ಅವರು ಮಾಡಕ್ಕೆ ಕೊಟ್ಬಿಟ್ರೆ ಅವ್ರು ಏನು ತೋಚಿದ್ದೆಲ್ಲ ಹೇಳ್ಬಿಡ್ತಾರಪ್ಪ. ಅದು ಅದರಲ್ಲಿ ಎರಡು ತಮ್ಮ ಬೇಕಾದಾರ ಒಂದು ಬೇಡವಾದಾರ ಇವ್ರು ಎಲ್ಲ ವಿಷಯ ಗೊತ್ತಿದೆ ಅಂತ ಮುಗಿಸ್ಬಿಡ್ತಾರೆ ಅಷ್ಟೇ, ಯಾರು ಹೇಳೋದಿಲ್ಲ. ಇವ್ರ ಬಗ್ಗೆ ಇಲ್ಲದ್ದೆಲ್ಲ ಸೇರಿಸಿ ಹೇಳ್ತಾ ಇರ್ತಾರೆ. ಅದು ದೊಡ್ಡ ದೋಷ. ಅದು ಇದೆಲ್ಲ ಈ ದೋಷಗಳಿಂದ ಸಮಾಜ ಬೆಳೆಯೋದಿಲ್ಲ. ಏನಾಗಿ ಒಟ್ಟ ಇದರಿಂದ ತೊಂದರೆ, ಬಸ್ ಕೆಟ್ಟರೆ ತೊಂದರೆ ಆಗೋದು ಯಾರಿಗೆ? ಪ್ಯಾಸೆಂಜರ್ಸ್. ಸಮಾಜ ಹಾಳಾಗತ್ತೆ. ಅವ್ರು ಡ್ರೈವರ್ ಕಂಡಕ್ಟರ್ ಗಲಾಟೆ ಒಳಗೆ ಇವ್ರು ಹಾಳಾಗಬಾರ್ದು. ಯೋಚನೆ ಮಾಡಬೇಕಲ್ಲ. ಇಲ್ಲದ್ದೆಲ್ಲ ಹೇಳ್ಬಿಡೋದು ಅವ್ರಿಗೆ, ಇರೋದನ್ನೆಲ್ಲ ಮುಚ್ಚಿಟ್ಬಿಡೋದು. ಬೇರೆ ಹೇಳ್ಬೇಕಾದ್ರೆ ಏನು ಹೇಳೋದಿಲ್ಲ ಅದ್ರ ಬಗ್ಗೆ. ಈಗೆಲ್ಲ ಗೊತ್ತಿದೆ ವಿಶ್ವ. ಅದು ಹೇಳಿದೆಲ್ಲ ಪೃಥ್ವಿ ಈಗಷ್ಟು ಅವತಾರ ಮಾಡಿದ್ದಾನೆ, ಹೊಗಡುತ್ತಾರೆ ಹೇಳ್ತಾರೆ. ಹಾಗೆಲ್ಲ ಹೊಗಡಬೇಡಿ. ಸತ್ಯಾಂಶ ಹೇಳಬೇಕು, ಬೇರೆದನ್ನು ಹೇಳೋಕ್ಕೆ ಹೋಗಬಾರ್ದು. ಇದನ್ನೆಲ್ಲರೂ ಪುರಾಣ ಹೇಳ್ಬೇಕು, ಹೇಳ್ತಾರೆ. ಅನುಷ್ಠಾನದಲ್ಲಿ ಬರೋದು ಭಾರಿ ಕಷ್ಟ. ಇದರಲ್ಲಿ ನಿರ್ಣಯದಲ್ಲಿ ಆಚಾರ ಹೇಳ್ತಾರೆ. ಅರ್ಜುನ ಕೃಷ್ಣನ ಪ್ರಸಂಗ ಬಂದಾಗ ಇನ್ನೂ ದೊಡ್ಡವ್ರನ್ನ ಬೈದೆ ಅವ್ನು ಕೊಂದು ಪಾಪ, ತಾನು ನೋಡಿಕೊಂಡ್ರೆ ಆತ್ಮಹತ್ಯೆ ಮಾಡಿಕೊಂಡು ಪಾಪ. ಎರಡು ಹತ್ಯೆಗಳಾಯ್ತು ಒಟ್ಟಿಗೆ ಇದೆ. ಅದರಿಂದ ಹುಷಾರಾಗಿರ್ಬೇಕಲ್ಲ. ಗುರುವಿನಿಂದ ಆತ್ಮಪೂಜಾಚ ನಕ್ಷೇಮಾಯ ಭವೇತ್ ಕ್ವಚಿತ್. ದೊಡ್ಡವ್ರನ್ನ ಬೈಯೋದು ತಾನು ನೋಡ್ಕೊಂಡು ಎಂದೂ ಒಳ್ಳೆಯದಕ್ಕೆ ಕಾರಣ ಆಗೋದಿಲ್ಲ. ಅದು ಮೀನಿಂಗ್ಲೆಸ್, ಆ್ಯಕ್ಚುಲಿ ಟೋಟಲಿ ಮೀನಿಂಗ್ಲೆಸ್. ಸುಮ್ಮನೆ ವಿಚಾರ ಮಾಡಿದರೂ ಕೂಡ ಏನು ಅರ್ಥ ಇಲ್ಲ ಅದರೊಳಗೆ. ಎಂದೂ ಕೂಡ ಆ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ತಸ್ಮಾತ್ ಪರೋಕ್ಷೇ ಅಸ್ಮದುಪಾಶ್ರಿತಾನ್ಯಲಂ. ಸಂವಾದ ಮುಂದುವರಿದಾಗ ಅನೇಕ ಕಾರಣಗಳು, ಇದೊಂದು ಕಾರಣಗಳು. ಇನ್ನೊಂದು ಹೊಗಳೋದ್ರೆ ಇನ್ನೊಂದು ಬೈಯೋ ತಾತ್ಪರ್ಯ ಇರುತ್ತೆ ಅದರೊಳಗೆ. ಇಂಡೈರೆಕ್ಟ್ಲಿ ಇನ್ನೊಬ್ಬರು ಹೊಡಿತಾ ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅವ್ರು ನೋಯ್ಸ್ ಅಲ್ಲಿ ಬಂದು ಕರೆಸ್ದಾಗ ಮಾತಾಡೋದು, ಅದು ಬೇರೆ. ಭಾರಿ ತಪ್ಪುಗಳು, ಒಂದಕ್ಕಿಂತ ಒಂದು ಸೀರೀಸ್ ಆಫ್ ಎರರ್ಸ್. ಅಲ್ಲ, ಡ್ಯೂ ರೆಸ್ಪೆಕ್ಟ್ ಏನಾಗಿತ್ತು ಅಷ್ಟು ಹೇಳ್ಬಿಟ್ರೆ ಸಾಕು. ಒಬ್ಬರ ಬಗ್ಗೆ ಭಾರಿ ಹೇಳೋ ಪ್ರಸಂಗ ಬಂದರೆ ಕಾರಣ ಇರಬೇಕಲ್ಲಿ. ಸುಮ್ಮನೆ ಹೇಳೋದು ಅವರ ಉದ್ದೇಶ ಇದೆ. ಅನೇಕರಿಗೆ ಹೊಗಳ ಬಿಡದವ್ರು ಬೈಯೋ ಉದ್ದೇಶ ಜಾಸ್ತಿ ಇರುತ್ತೆ. ಅವ್ನು ಇಂಡೈರೆಕ್ಟ್ಲಿ ಮಾಡೋದಕ್ಕೆ ಅವ್ರು ತಂತ್ರ ಉಪಯೋಗಿಸ್ತಾರೆ ಅಷ್ಟೆ. ಹಾಗೆಲ್ಲ ಯಾರೋ ಮಾಡ್ತಾರೆ ಅಂದರೆ ಅದು ಬೇರೆ, ನಮ್ಮವ್ರು ಮಾಡಬಾರ್ದು. ಯಾಕೆಂದರೆ ಶಾಸ್ತ್ರ ಓದ್ದವರು ಅದು ಮೇಂಟೈನ್ ಮಾಡಬೇಕು ಯಾವಾಗ. ಕರಿಷ್ಯಥ ಸ್ತೋತ್ರಮಪಿ ಮುಂದೆ ಹೇಳ್ತಾರೆ. ತಸ್ಮಾತ್ ಪರೋಕ್ಷೇ ಅಸ್ಮದುಪಾಶ್ರಿತ ಅನ್ಯಲಂ ಕರಿಷ್ಯಥ ಸ್ತೋತ್ರಮಪೀಡ್ಯ ವಾಚಃ ಸತ್ಯುತ್ತಮ ಶ್ಲೋಕ ಗುಣಾನುವಾದೇ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾಃ. ತಸ್ಮಾತ್ ಪರೋಕ್ಷೇ ಅಸ್ಮದುಪಾಶ್ರಿತಾನಿ ಅಲಂ ಕರಿಷ್ಯಥ ಸ್ತೋತ್ರಮಪಿ ಈಡ್ಯವಾಚಃ. ಈಡ್ಯವಾಚ, ಸ್ತೋತ್ರಕ್ಕೆ ಅರ್ಹರಾಗಿರ್ತಾರಲ್ಲ ಈಡ್ಯರು, ಅವ್ರ ಕುರಿತು ಮಾತಾಡಿ. ಆಮೇಲೆ ಸತ್ಯುತ್ತಮ ಶ್ಲೋಕ ಗುಣಾನುವಾದೆ, ಒಳ್ಳೆ ದೊಡ್ಡವ್ರು ಹೇಳ್ತಕ್ಕಂಥ ಒಂದು ಅವಕಾಶ ಸಿಕ್ಕ ಕಾಲಕ್ಕೆ ಜುಗುಪ್ಸಿತಂನ ಸ್ತವಯಂತಿ ಸಭ್ಯಾಹ. ಜುಗುಪ್ಸಿತಂ ಸಾಮಾನ್ಯರು ಹಾಗೆಲ್ಲ ಹೊಗಳ್ಬಾರ್ದು ಅಂತ ಹೇಳ್ತಾರೆ. ಒಳ್ಳೆ ವಸ್ತು ಇರ್ಬೇಕಾದ್ರೆ ಕೆಟ್ಟ ವಸ್ತು ತಗೊಳ್ತಾನೆ ಯಾರು ಕೂಡ? ತಗೊಳ್ಳೋದಿಲ್ಲ. ಒಳ್ಳೆ ವಸ್ತು ಚೀಪು, ಕೆಟ್ಟ ವಸ್ತು ಕಾಸ್ಟ್ಲಿ ಇದು. ಜನನ ಹೊಗಳೋದು ಆಮೇಲೆ ಅನರ್ಥಕ್ಕೆ ಕಾರಣ ಅದೇನಿಲ್ಲ. ದೇವ್ರಿಗೆ ಎಷ್ಟು ಹೊಗಳಿದ್ರು ಸಾಲು. ಇದು ಅರ್ಥ ಮಾಡ್ಕೊಂಡ್ರೆ ಎಂದು ಹಾಗೆ ಮಾಡಿಕೊಡ್ದು. ಸತಿ ಉತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯ. ಇದು ಪೂಜೆಗೂ ಅನ್ವಯಿಸುತ್ತೆ. ದೇವರು ಇರ್ಬೇಕಾದ್ರೆ ಉಳಿದವರು ಸರ್ವೋತ್ತಮತ್ವವನ್ನು ಪೂಜೆ ಮಾಡಬಾರ್ದು. ಡ್ಯೂ ಪ್ಲೇಸಲ್ಲಿ ಮಾಡಬೇಕೇ ಹೊರತು ಬೇರೆ ಬೇರೆ ಮಾಡೋ ದೋಷ. ಅವರಿಗೂ ಸಂತೋಷ ಕೊಡೋದಿಲ್ಲ, ಮೇಲಿನವರಿಗೂ ಅದು ದ್ರೋಹ ಆಗುತ್ತೆ. ಅದಕ್ಕೆ ಸತ್ಯುತ್ತಮ ಶ್ಲೋಕ ಗುಣಾನುವಾದೇ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾ. ಸಭ್ಯರಾದವರು ಎಂದು ಕೂಡ ಈ ರೀತಿ ಜುಗುಪ್ಸಿತ ವಸ್ತುಗಳನ್ನು ಕೊಂಡಾಡೋದಕ್ಕೆ ಹೋಗೋದಿಲ್ಲ. ಮಹದ್ಗುಣಾನಾತ್ಮನಿ ಕರ್ತುಮಿಚ್ಛನ್ ಕಸ್ತಾವಕೈ ಸ್ಥಾಪಯತೆ ಅಸತೋಪಿ ಸಾ ವೈಭವಿಷ್ಯನ್ನಿತಿ ವಿಪ್ರಲಬ್ಧೋ ಜನಾಪಹಾಸಂ ಕುಮತಿರ್ನ ವೇದ. ಪೃಥ್ವಿ ಚಕ್ರವರ್ತಿ ಈ ಮಾತಿಗೆ ಪ್ರಶಂಸೆಗೆ ಅರ್ಹರಾಗ್ತಾರಲ್ಲ. ಪ್ರಶಂಸೆ ಮಾಡಬೇಡಿ ಅಂತಾರಲ್ಲ, ಮಾಡಬೇಕು ಅನ್ನೋ ರೀತಿಯಲ್ಲೇ ಅಂದರೆ ಇಂಡೈರೆಕ್ಟ್ಲಿ ಈ ಮಾತಿನಲ್ಲಿ ಆತ ಪೂಜ್ಯನಾಗಿಬಿಡ್ತಾನೆ. ಇಂಥ ಮಾತಾಡಿದಾಗ ನ್ಯಾಚುರಲ್ ಏನಾಗ್ಬಿಡ್ತಾನಂತ ಪೂಜ್ಯನಾಗ್ತಾನೆ. ಮಹದ್ಗುಣಾನ್ ಆತ್ಮನಿ ಕರ್ತುಮಿಚ್ಛನ್. ಯಾರೋ ಗುಣಗಳಿದೆ, ತನ್ನೆಲ್ಲ ಅನುಸಂಧಾನ ಮಾಡ್ಕೊಂಡು ಹೊರಟುಬಿಟ್ರೆ ಏನಾಗುತ್ತೆ ಗೊತ್ತಾ? ಎಷ್ಟು ಅಪಚಾರ ಆಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಅಸಬದ್ಧವಾಗಿ ಹೇಳಿದ್ರೆ ದೊಡ್ಡ ದೋಷ. ಕರ್ತುಮಿಚ್ಛನ್ ಕಹ ಸ್ಥಾಪಕೈ ಸ್ಥಾವಯತೆ ಅಸತೋಪಿ. ಇಲ್ಲದೆ ಇರ್ಕೊಂಡು ಹೇಳೋದ್ರಲ್ಲಿ ಏನು ದೊಡ್ಡದಿದೆ? ಹೇಳಿದವನಿಗೇನು ಪುಣ್ಯ, ಕೇಳಿದವನಿಗೇನು ಪುಣ್ಯ. ನ ವೈ ಭವಿಷ್ಯನ್ನಿತಿ ವಿಪ್ರಲಬ್ಧ ಜನಾಪಹಾಸಂ ಕುಮತಿರ್ನ ವೇದ. ಜನ ನಗ್ತಿ ಇಲ್ಲೇನ ಹೋಗಿ ಚಪ್ಪಾಳೆ ಹಾಕ್ತಿರ್ತಾರೆ, ಆಗಲೂ ಬೈತಿರ್ತಾರೆ ಗೊತ್ತಾ ಅಂತ ಹೇಳ್ತಾರೆ. ಇದ್ರ ಗೊತ್ತಾ? ಜನಾಪಹಾಸಂ ನವೇದ. ಅವನು ತಿಳುವ ಕುಮತಿ ನವೇದ. ಆಶಾಸ್ವಾದ ಪೌಂಡಕ ವಾಸುದೇವನೇ ತಗೊಂಡು ನಾನು ವಾಸುದೇವ ಅಂತ ಕರ್ಕೊಂಡ. ಅದು ಆತ್ಮಪ್ರಶಂಸೆಯ ಕ್ಲೈಮ್ಯಾಕ್ಸ್. ಅದು ಸ್ವಲ್ಪ ದೊಡ್ಡವ್ರು ಹೇಳ್ಕೊಂಡ್ರು ತಪ್ಪೇ ಅದು. ಅದಕ್ಕೆ ಹೇಳ್ತಾರೆ ನಹುಷನಿಗೆ
ಇಂದ್ರದೇವರು ಉತ್ತರಹತ್ಯೆ ಪ್ರಸಂಗದಲ್ಲಿ ಬ್ರಹ್ಮಹತ್ಯಾ ದೋಷ ಇದೆ, ಅದವರಿಗೆ ಲೇಪ ಇಲ್ಲದೆ ಹೋದರೂ ಕೂಡ ವಿಶೇಷ ರೀತಿಯಲ್ಲಿ ಇದ್ದು ಪುಣ್ಯವೃದ್ಧಿಗೋಸ್ಕರ 1000 ವರ್ಷಗಳ ಕಾಲ ಅವರು ಮಾನವ ಸರೋವರ ಕಡೆ ಕೂತು ಬಿಡ್ತಾರೆ. ಇಲ್ಲಿ ಯಾರೋ ಇಲ್ಲ, ಇನ್ಚಾರ್ಜ್ ಬೇಕೀಗ. ನರ್ಸನ್ನು ಕರ್ಕೊಂಡವ್ರು ಒಂದು ಪ್ರಶ್ನೆ ಹಾಕ್ತಾರೆ ಆಚಾರ್ಯ. ಅಷ್ಟು ಜನ ಇದ್ದವರು ಡೆಪ್ಯೂಟಿ ಕೊಡಬಾರ್ದೆ, ಗೊತ್ತಾಯ್ತಾ? ಕಾಮ ಇದೆ, ಇಂದ್ರ ಸಾಮ ಕಾಮ ಕೊಡಬಾರ್ದೆ. ಇಲ್ಲ, ಇವತ್ತು ಇನ್ನೊಬ್ಬರು ಸ್ಥಳ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ, ಒಳ್ಳೇದಲ್ಲ ಅಂತ. ಮನುಷ್ಯರು ಸರಿ ಎಲ್ಲರಿಗೂ ಸರಿಯಾದ ಕರ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಅದು ಅವ್ರು ಟೆಂಪ್ಟ್ ಆಗೋದಿಲ್ಲ. ಅಂದರೆ ಅದೇನು ಇಂದ್ರ ಕಾಮರ ಸಮ ಆದರೂ ಬೇಡ. ಇನ್ನು ಏನೇನು ಸಂಬಂಧ ಇಲ್ದವ್ರು ಕೂತ್ಬಿಟ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಅದಕ್ಕೆ ವ್ಯವಸ್ಥೆ ತಿಳಿಸ್ಕೊಳಕ್ಕಾಗಲಿಲ್ಲ, ಪತನಕ್ಕೆ ಗುರಿಯಾದ ಕೊನೆಗೆ ಅದನ್ನು. ಅದು ಲೋಕಕ್ಕೆ ಪಾಠ, ಅದ್ರ ಕಥೆ ಅಷ್ಟೇ ಅಲ್ಲ, ಅದು ಲೋಕಕ್ಕೆ ಪಾಠ. ಜೀಣಿಸ್ಕೊಳ್ಳೋ ಶಕ್ತಿ ಇಲ್ಲದವರು ತಿನ್ನೋದಕ್ಕೆ ಹೇಗೆ ಪ್ರಯತ್ನ ಪಡಬಾರ್ದು, ಹಾಗೆ ತಿಳಿಯೋದು ಹಾಗೇನೆ ಎಚ್ಚರ ಕೊಡ್ತಾ. ಅದೆಲ್ಲದು ಪ್ರತಿಯೊಬ್ಬರು ಕೂಡ ಇದು ಹೇಳೋದೆಲ್ಲ ನಮ್ಮಲ್ಲಿ ಅಪ್ಲೈ ಮಾಡ್ಕೋಬೇಕು ಫಸ್ಟ್. ಆಗ ಒಬ್ಬ ಮನುಷ್ಯ ಬೆಳೀತಾನೆ. ಏನು ದೊಡ್ಡವನಾಗಬೇಕು ಅಂತಿದ್ರೆ ಹೊಡಿಸ್ಕೊಂಡು ದೊಡ್ಡವನಾಗಕ್ಕೆ ಸಾಧ್ಯ ಇಲ್ಲ. ಹೊಗಳ ಹಾಗೆ ಬೆಳಿಬೇಕೆ ಹೊರತು ಹೊಡಿಸ್ಕೊಂಡು ಬೆಳಿಲಿಕ್ಕಾಗೋದು. ಹೊಡಿಸ್ಕೊಂಡ್ಬಿಟ್ರೆ ಕೆಳಗೋಗ್ಬಿಡ್ತಾನೆ. ಮಹದ್ಗುಣಾನ್ ಆತ್ಮನಿ ಕರ್ತು ಮಿಚ್ಚನ್ ಕಸ್ತಾವಕೈ ಸ್ಥಾವಯತೆ ಅಸತಃ ಅಪಿ ಕಹ ಸಹ ಸವೈ ಭವಿಷ್ಯನ್ನಿತಿ ವಿಪ್ರಲಬ್ಧ ಜನಾಪಹಾಸಂ ಕುಮತಿರ್ನ ವೇದ. ಎಷ್ಟೋ ಜನ ಹೊಗಳ್ಬೇಕಾದ್ರೆ ಅವರಿಗೆ ಗೊತ್ತವ್ರು ಈ ಗುಣ ಇಲ್ಲ ಅಂತ ಹೇಳಿಬಿಟ್ಟು. ಇದೆಲ್ಲ ರಾಘವೇಂದ್ರರು ಭಾರಿ ಚೆನ್ನಾಗಿ ಹೇಳ್ತಾರೆ. ಸನ್ಯಾಸ ಬೇಡ ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ತಾರೆ. ಹಾಗೆಲ್ಲ ಇಲ್ಲ, ಜನಗಳು ನಂಬ್ಕೊಂಡಿರ್ಲಿಕ್ಕಾಗೋದಿಲ್ಲ. ಜನಗಳೆಲ್ಲ ವಿಚಿತ್ರ ಜನಗಳು. ಸಂಧ್ಯಾವಂದನೆ ಮಾಡದೇ ಇದ್ದವನು ಬಹಳ ಯಜ್ಞಶೀಲ ಅಂತ ಕರೀತಾರೆ, ಗೊತ್ತಾಯ್ತಾ? ಅವನು ಒಕ್ಕಣ್ಣ, ಅವನಿಗೇನು ವಿಷಯ ಪುಂಡರೀಕಾಕ್ಷ ಅಂತ ಕರೀತಾರೆ. ಕೆಲಸ ಆಗಬೇಕಲ್ಲ, ಆದ್ದರಿಂದ ಈಗೆಲ್ಲ ಮಾಡ್ತಾರೆ. ಅದಕ್ಕೆ ಮೋಸ ಹೋಗಬಾರ್ದು ಅಂತ ಹೇಳಿದ್ರು. ಮೋಸ ಹೋಗಬಾರ್ದು, ಇದು ನಿಜ. ಹೋಗ್ಬೇಕಾದ್ರೆ ಇನ್ನೇ ಸಾರಿ ಹಾಗೆ ಏನು ಶುರು ಮಾಡಿದ್ದು ಅದು ಯಾರು ಕಳ್ಕಿರ್ತಾರೆ, ಅವ್ನು ಹೊಗಳಿದ್ದೆ ಆಫೀಸರ್ ಹೆಸರಿಗೆ ಅಷ್ಟೇ, ನೀವೇ ಮುಖ್ಯ ಶುರು ಮಾಡ್ತಾರೆ. ಅವನ್ನೆಲ್ಲ ತಲೆ ತೆರಿ ಹೋಗ್ಬಿಡುತ್ತೆ ಅವನಿಗೆ. ಅವನು ಅದು ಎಂಟರ್ಟೈನ್ ಮಾಡಬಾರ್ದು. ಕೆಲಸ ಏನು ಹೇಳಿ ಮುಗಿಸ್ಕೊಂಡು ಹೋಗಿ ಅಷ್ಟೇ. ತಲೆ ಹಂಟೆ ಮಾಡಬೇಡಿ ಅಂತ ಹೇಳಬೇಕು. ಇಬ್ಬರು ತಲೆ ಹಂಟೆ ಮಾಡಿದ್ರೆ ಬದೀತಾರೆ. ಬೇಕಾದ ಅದೇ ಮೋಸ. ಅದು ಇವ್ರಿಗೆ ಟೆಂಪ್ಟ್ ಮಾಡೋದು ಗೊತ್ತಿವರಿಗೆ ಟೆಂಪ್ಟ್ ಆಗ್ಲೇ ಹೋಗ್ತಾರೆ. ಅದೆಲ್ಲ ಅಪ್ರಸಕ್ತ ವಿಚಾರ. ಯಾಕೆ ಬಂದು ಏನು ಹೇಳ್ರಿ ಕೆಲಸ ಅದ್ರ ಇಲ್ಲ ಅಷ್ಟೆ. ಅದೆಲ್ಲ ಹೃದಯದಲ್ಲಿ ಹಾಗಿದ್ದು ಎಲ್ಲರೂ ಫಸ್ಟ್ ಕ್ಲಾಸ್ ಇರ್ತೀವಿ. ಪ್ರತಿಯೊಬ್ಬರಿಗೆ ದೊಡ್ಡ ಆಸೆ ಸಾಧ್ಯ ಮಾಡೋಕ್ಕೆ ಇಷ್ಟ ಇಲ್ಲ, ಇಂಥ ಕುತಂತ್ರ ಶುರು ಮಾಡೋಣ. ಇದು ದೋಷ. ಬೇಕು ಅಂದಾಗ ಇಚ್ಛೆಪಟ್ಟು ಸಾಧಿಸ್ಬೇಕು, ಇಲ್ಲರೂ ಸುಮ್ಮನೆ ಕೊಡ್ಬೇಕು ಅಟ್ಟ ಹೊರತು ಇಲ್ಲದನ್ನು ಹೇಳ್ಕೊಂಡಾಗ ಏನಾಗುತ್ತದೋ ಕೊನೆಗೆ ಇದೆಲ್ಲ ಎಲ್ಲಿಗೆ ಅಭ್ಯಾಸ ಶುರು ಆಯಿತು, ಅದು ಆಂಧ್ರ ಭಾಷೆಗೆ ಹೋಗ್ಬಿಡುತ್ತೆ ಕೊನೆಗೆ. ಹಾಗೆಲ್ಲ ಹಾಗೆ ಹೋಗಬಾರ್ದು. ಅಹಂ ಪುರಾತೀತ ಭವೇ ಭವಂ ಮುನೇ ದಾಸ್ಯಾಸ್ತು ಕಶ್ಚಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ ಅಂತ ಹೇಳ್ತಾ ನಾರದರು ಸಾಮಾನ್ಯವಾಗಿ ತಮ್ಮ ಹಿಂದಿನ ಕೆಟ್ಟದನ್ನು ಯಾರು ಹೇಳ್ಕೊಂಬಂತಾರೆ. ಆತ್ಮಕಥೆ ಬರೀತಾರಲ್ಲ, ಇದೆಲ್ಲ ಪ್ಲಸ್ ಪಾಯಿಂಟ್ ಎಲ್ಲ ಬರ್ಕೊತಾರೆ, ಮೈನಸ್ ಪಾಯಿಂಟ್ ಯಾರು ಬರ್ಕೋಬೇಕು ಹೋಗೋದಿಲ್ಲ. ಅದನ್ನು ಸಾಮಾನ್ಯವಾಗಿ ಅಂಥವರು ಕೂಡ ಏನೋ ಒಂದು ತೇರಿಸಿ ಬರೀತಾರೆ ಮನೆ ಪಕ್ಷ. ತಪ್ಪನ್ನು ಹೇಳ್ಬೇಕಾದ್ರೂ ಕೂಡ ದೊಡ್ಡವನು ಬರೀತಿ ಹೇಳ್ಕೊತಾನೆ, ಅದು ಮನುಷ್ಯನ ಪದ್ಧತಿ ಅದು. ಆದರೆ ನಾರದರು ತಮ್ಮ ಕಥೆ ಹೇಳ್ಕೊತಾರೆ, ನೋಡೋದಕ್ಕೆ ರಿಲೆವೆಂಟಾಗಿ ಕಾಣುತ್ತೆ. ನಾನು ಹಿಂದೆ ಹಾಗಾಗಿದ್ದೆ, ದಾಸಿ ಮಗನಾಗಿದ್ದೆ, ಇನ್ನು ಯಾಕೆ ಹೇಳ್ತಾ ಇರಲಿ ಅಂದರೆ ಅದೆಲ್ಲ ಹೇಳೋದಿಲ್ಲ ತುಂಬ ಜನಗಳು. ಅಲ್ಲದನ್ನು ಮೇಲೆ ಹೇಳ್ಕೊಂಡು ಕೂತಿರ್ತಾರಲ್ಲ, ಯಾರು ಅಲ್ಲೇ ಇಲ್ಲ, ತಾನು ಕೂತ್ಕೊಂಡು ಜನವಾರಕ್ಕೆ ಬರ್ಸಕ್ಕೆ ಬಂದುಬಿಡ್ತಾನಲ್ಲ. ಹಾಗೆ ಮನುಷ್ಯನ ಪದ್ಧತಿ ಅಲ್ಲ ಅದು. ನಿಸ್ಸಂಕೋಚ ಹೇಳ್ಕೊತಾರೆ. ಮೊದಲು ಏನಾಗಿದ್ದೆ ನಾನು, ಅಹಂ ಪುರ ಅತೀತ ಭವೇ ಅಭವಂ ಮುನೆ ದಾಸ್ಯಾಸ್ತು ಕಶ್ಯಾಶ್ಚನ ವೇದವಾದಿನ. ದಾಸಿ ಹೆಸರು ಕೂಡ ಹೇಳೋದಿಲ್ಲ. ಯಾತಕ್ಕೆ ಅಂದರೆ ಹೆಸರು ಹೇಳೋದಕ್ಕೆ ಅವ್ರು ಯಾರು ಹೆಸರು ತೊಗೊಂಡು ಏನು ಮಾಡ್ತೀರಂತಾರ. ಹಾಗೆ ಹೆಸರು ಹೇಳೋದಕ್ಕೂ ಲಾಯಕ್ಕಲ್ಲ. ಅಂಥವಳ ಮಗನಾಗಿದ್ದೆ ನಾನು, ಇದಾರು ಹೇಳ್ತಾರೆ ಸಾಮಾನ್ಯವಾಗಿ. ಹೇಳೋದಿಲ್ಲ, ಮುಚ್ಚಿಟ್ಬಿಡ್ತಾರೆ ಸಾಮಾನ್ಯ. ಎಷ್ಟೋ ಸರ್ತಿ ಬಂದಾಗ ತಮ್ಮ ಹೇಳ್ಕೊಂಡ್ಬಿಟ್ರೆ ಜನಕ್ಕೊಂದು ಇದಾಗತ್ತೆ ಅಂತ ತಿಳ್ಕೊಂಡು ಅದನ್ನು ಸುಳ್ಳು ಕಲ್ಪನೆ ಮಾಡ್ತಾರೆ. ಮಾಡೋದಿಲ್ಲ ಅವರು. ವೇದವ ಆಗಲಿಲ್ಲ ಯಾರೋ ಪಾಪ ನಿಂದೆ ವಸ್ತುಸ್ಥಿತಿ, ಅದು ವಸ್ತುಸ್ಥಿತಿ ನಿಂದೆ ಹೇಗಾಗತ್ತೆ ಹೇಳ್ಕೊಡೋ ತಮ್ಮ ವಿಷಯ. ತಾಯಿ ಅಂಥವಳೆ, ನಾನು ಚಿಕ್ಕ ಮಗು, ಬದಿಗರಿಸ್ತವಳು, ನನಗೆ ಕೆಲಸ ಅಷ್ಟೇ ಚೆನ್ನಾಗಿ ಬಂದರು, ಸೇವೆ ಮಾಡಿದೆ, ಇಷ್ಟು ಮೇಲೆ ಬಂದೆ, ಇದು ದೊಡ್ಡದು. ಅದಕ್ಕೆ ಹೇಳ್ತಿರೋದು ವಿರುದ್ಧ ಅಲ್ಲ. ಅದು ಆತ್ಮಪ್ರಶಂಸೆ ಮಾಡ್ಕೊಡೋದಲ್ಲ, ಆತ್ಮಪ್ರಶಂಸೆ ಅಲ್ಲ. ಅದು ಎರಡು ಭಾಗ ಹೊಳ್ಕೊಡೋದು. ತಮ್ಮ ತಪ್ಪನ್ನು ಹೇಳ್ಕೊಡದೇ ಇರೋದು ಕೂಡ ಆತ್ಮಪ್ರಶಂಸೆನೇ. ತಾನು ಫೇಲ್ ಆಗಿರ್ತಾನೆ, ವಿಷಯ ಮುಚ್ಚಿಟ್ಬಿಡ್ತಾನೆ, ಅದು ಯಾಕೆ ಅಂತ ಹೇಳ್ಬಿಡ್ತಾನೆ ಸುಳ್ಳೆ. ಅದು ಹೇಳ್ಬಾರ್ದು. ಒಂದ್ಸರಿ ಫೇಲ್ ಆಗಿತ್ತು ಒಪ್ಕೊಡ್ಬೇಕಲ್ಲ. ಹೌದು, ಆದರೆ ಅದು ಕೂಡ ಏನದು ಆತ್ಮಪ್ರಶಂಸೆ ಬಿಟ್ಟಿದ್ದಾರೆ, ನೋಡಿದ್ದಾರೆ ಅಂತ ತೋರಿಸಿದ್ರು. ಆತ್ಮಪ್ರಶಂಸೆ ಮಾಡ್ಕೋಬೇಡಿ ಅಂತ ಇವ್ರು ಹೇಳಿದರು. ಅವ್ರ ಪ್ರಶಂಸೆ ಅಲ್ಲ, ತಮ್ಮ ಮೈನಸ್ ಪಾಯಿಂಟನ್ನು ನೋಡಿ ಹೇಳ್ತಾ ಇದ್ದಾರೆ ಈಗ ಅವ್ರು. ಯಾವುದು ಇಲ್ಲಲ್ಲ, ಮುಂದೆ ಹೇಳ್ತಾರೆ.
ಸಪ್ತಮ ಸ್ಕಂದಲ್ಲಿ ಹೇಳ್ತಾರೆ. ನಾವು ತಪ್ಪು ಮಾಡಿದ್ದಕ್ಕೆ ಬಂತು ಅಂತ ಅಲ್ಲಿ ಹೇಳ್ತಾರೆ. ಅದು ಇವೆಲ್ಲ ಸಾಮಾನ್ಯವಾಗಿ ಜನ ಹೇಳ್ಕೊಡೋದು. ಅದು ಕೂಡ ಒಂದು ಪ್ರಶಂಸೆಯ ಇನ್ನೊಂದು ಭಾಗ. ಮೈನಸ್ ಪಾಯಿಂಟನ್ನು ಹೇಳಬೇಕು. ನಾರದರು ಹೇಳ್ಕೊಂಡಿದ್ದಾರೆ, ಇದು ಇರೋದನ್ನು ಹೇಳಿಬೇಡಿ ಅಂತ ಹೇಳ್ತಾರೆ. ಅವ್ರದ್ದು ಆಗಬಾರ್ದಲ್ಲಿ ಆಗಿದ್ದೆ, ಸರಿ ಹೋಗಿದ್ದೆ ಅಂತ ಹೇಳ್ತಾರೆ. ಇತ್ತಂ ಶರತ್ ಪ್ರಾವೃಷಿಕ ಇವತ್ತೆಲ್ಲ ಹೇಳಿದ ಬಡಿಸೋದು ಗಿಡಿಸೋದು ಯಾರು ಸುಳ್ಳು ಹೇಳ್ಕೊಂಡ್ಬಂದ್ಬಿಡ್ತಾರೆ. ಇನ್ನು ದೇವಕರ್ತಂತೂ ಬರ್ತಾರೆ, ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಹೇಳ್ಕೊಬೇಕಾದ್ರೆ ನಾನಿಲ್ಲ, ನಾನು ಅರ್ಹನಲ್ಲ. ಫ್ರೆಂಡ್ಸ್ ಮನೇಲಿ ಏನೋ ತೊಗೊಂಡೋಗಿರ್ತಾರೆ, ಯಾರು ಅಲಂಕಾರದಲ್ಲಿ ಬಂದಿರೋ ಕರೀತಾರೆ, ಇಲ್ಲ ನಾನು ಬರ್ಲಿಕ್ಕಾಗೋದಿಲ್ಲ, ನಂಗೆ ಗೊತ್ತಿರಲಿಲ್ಲ, ನಾನು ತೊಗೊಂಡಿದ್ದೀನಿ, ಕೊಡೋದಿಲ್ಲ ಅಂತ ಹೇಳಬೇಕು. ಇಂಥ ಚಾನ್ಸ್ ಹಾಕ್ಬೇಕು. ಚಾನ್ಸ್ ಅಲ್ಲ ಅದು, ಪಾಪದ ಚಾನ್ಸ್, ಕೊಡೋದು ಚಾನ್ಸ್ ಅಲ್ಲ ಆ್ಯಕ್ಚುಲಿ. ಇಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ, ಆಗಲ್ಲ ಅಂತ ಹೇಳ್ಬಿಡ್ಬೇಕು. ಆಗ ಹುಡುಗರಿಗೂ ಪಾಠ ಆಗುತ್ತೆ. ನಾವು ಹಾಗೆ ಮಾಡಬಾರ್ದು ಇನ್ಮೇಲೆ ಅಂತ ಗೊತ್ತಾಗ ಅದಕ್ಕೆ ಬೆಳೆಯುತ್ತಾರೆ ಸಮಾಜ. ಇಲ್ಲಿ ಮಾಡ್ತಿರೋ ಕೆಲಸ ಉದ್ದೇಶ ಏನು, ಪುಣ್ಯ ಬರಲಿ ಅಂತೇಳಿ. ಆಗೋದೇನಲ್ಲಿ ಪಾಪ ಬರುತ್ತೆ, ಎಂದು ಮಾಡಬಾರ್ದು. ಅಹಂ ಪುರ ಅತೀತ ಭವೇ ಭವಂ ಮುನೇ ದಾಸ್ಯಾಸ್ತು ಕಶ್ಯಾಶ್ಚನ ವೇದವಾದಿನಾಂ. ಆದರೆ ಇದ್ದಿದ್ದಕ್ಕೆ ತಾಯಿ ಕೆಲಸ ಮಾಡ್ತಾ ಇದ್ದು ಮಾತ್ರ ಒಳ್ಳೆಯವನಿಗೆ ಕೆಲಸ ಮಾಡ್ತಾ ಇಲ್ಲ. ಎಷ್ಟೋ ಜನ ಕೆಲಸಗಾರರೆಲ್ಲ ಹೇಗಿರ್ತಾರೋ ದೊಡ್ಡ ದೊಡ್ಡ ಮಾಡ್ತಾ ಇರ್ತಾರೆ, ಎಷ್ಟು ಪುಣ್ಯ ಕಟ್ಕೊತಾರೆ ನೋಡಿ ಅದರಲ್ಲಿ. ಇವರೆಲ್ಲ ಹೋಗಿ ಇವ್ರು ಮಾಡ್ತಿರ್ತಾರೆ ಉಲ್ಟಾ ಪಲ್ಟಾ. ಇವ್ರು ಬ್ರಾಹ್ಮಣ ಎಲ್ಲೆಲ್ಲ ಹೋಟ್ಲೆ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ, ಅದು ತೊಳೆಯೋ ಕೆಲಸ ಅದು ಕೂಡ. ಅದೇ ಅದೇ ಕೆಲಸ ಅದರಲ್ಲೂ ಲೋಯೆಸ್ಟ್ ಇದು ಅನ್ಸ್ಕೊತಾರೆ. ಯಾಕೆ ಯಾವ್ದು ಬೇಕಾದ್ರೆ ತಿನ್ಬೋದು, ಕುಡಿಬೋದು, ಈ ಥರ ಯೋಚನೆ ಮಾಡ್ತಾರೆ. ಯಾವ್ದು ಬೇಕಾದ್ರೆ ತಿನ್ನೋದು ಕೂಡ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅದು. ಸಿಕ್ಕಾಗೆಲ್ಲ ತಿನ್ನೋದು ದೇಶ ಹಾಳಾಗೋಗುತ್ತಲ್ಲೇನು, ಅದು ಕೆಟ್ಟದನ್ನು ಗುಣ ಅಂತ ತಿಳ್ಕೊಂಡ್ಬಿಡ್ತಾರೆ. ಇತ್ತಂ ನಿರೂಪಿತೋ ಬಾಲಕ ಏವ ಯೋಗಿರ. ಚಾತ್ರ ಭಾಷೆಗೆ ಬಂದರು ಯತಿಗಳು, ಯಜಮ ಇಲ್ಲೇ ಕೊಡಿ ಅಂತ ಹೇಳಿದಾಗ ಗುಂಪೆ ಬಂದುಬಿಟ್ಟಿದೆ, ಯತಿಗಳು ಗುಂಪೆ ಬಂದುಬಿಟ್ಟಿದೆ. ಯಾವ ಮಠದ್ದು ಅಂತ ಕೇಳಬಾರದು, ಹೇಳಿಲ್ಲ, ಬಡ ವಿಷಯ ಹೇಳಿಲ್ಲ, ಅದರಿಂದ ಬಂದುಬಿಟ್ರು. ತಾಯಿ ಹೇಳಿಲ್ಲ, ಆ ತಾಯಿಯನ್ನು ನೆನೆಸ್ತಾರೆ, ಹಿಂದೆ ನೆಟ್ಟೆ ಹೊಡ್ತಾರೆ. ಈಗ ನಿರೂಪಿತ, ನಾನು ಹೋಗೋದಿಲ್ಲ, ನನ್ನ ತಾಯಿ ಒಪ್ಸಿಲ್ಲ ಅವ್ರ ಹತ್ರ ಕೆಲಸ ಮಾಡೋರು, ಎಷ್ಟು ದೊಡ್ಡವ್ರು ಬಂದಿದ್ದಾರೆ ಅಂತ ಹೇಳಿಲ್ಲ. ಇದು ಸಂಸ್ಕಾರ, ಇದು ತಾಯಿನ ಪ್ರಶಂಸೆ, ದೊಡ್ಡ ಪ್ರಶಂಸೆ ಇದು. ಯೋಗಿನ ತುಂಬ ಜನ ಸ್ವಾಮಿ ಬರ್ತಾರೆ, ಮನೆ ಬರಬೇಡ, ಅಲ್ಲೇ ಮುಗಿಸೋಗ್ಬಿಡು ಅಂತ ಹೇಳಿರ್ತಾರೆ. ಮನೆಯವರೇ ನಿಮಗೆಲ್ಲ ಆಗಲ್ಲ, ಅದಲ್ಲ, ಅಲ್ಲೇ ಇದ್ದುಬಿಡು, ಇವತ್ತಾದರೂ ಬಾ ಅಂತ ಹೇಳಬೇಕು. ಧರ್ಮ ಹೇಗೆ ಬೆಳೆಯುತ್ತಿಲ್ಲ ನಾವಾದ್ರೆ ಅಲ್ಲೇ. ಅದು ತುಂಬ ದಿವಸ ಒಳ್ಳೆ ವರ್ಕಿಂಗ್ ಡೇ ಇಟ್ಕೊಂಡ್ಬಿಡ್ತಾರೆ, ಯಾರು ಬರೋದಿಲ್ಲ, ನೋಡೋದಕ್ಕಾಗೋದಿಲ್ಲ, ಯಾರು ಬಂದರೂ ಹೋದ್ರು ಗೊತ್ತು ಕೂಡ ಆಗೋದಿಲ್ಲ, ಆಗಬಾರ್ದು ಏನೋ. ಅದು ಬೇರೆ. ವಾದ ಶಬ್ದಕ್ಕೆ ಒಳ್ಳೆ ಅರ್ಥನೂ ಇದೆ, ಕೆಟ್ಟ ಅರ್ಥನೂ ಇದೆ. ಅಲ್ಲಿ ಹೇಳಿದ್ದು ಭಗವದ್ಗೀತೆಯಲ್ಲಿ ಆ ಪ್ರಸಂಗದಲ್ಲಿ ಹೇಳಿದ್ದು ವೇದವಾದ ರಥ ಅಂತೇಳಿ ಈ ಅರ್ಥದಲ್ಲಿ ಹೇಳಿದ್ದಾರೆ. ಹರಿ ಶಬ್ದಕ್ಕೆ ಕಪ್ಪೆ ಅಂತ ಅರ್ಥ ಇದೆ, ಆಮೇಲೆ ಕುದುರೆ ಅಂತ ಅರ್ಥ ಇದೆ. ಅದೇ ಅರ್ಥಗಳಿದ್ದರೂ ಕೂಡ ನಾವು ಹರಿದೇವ ಪರದ ಅರ್ಥ ಮಾಡಬಾರ್ದು ಆ ರೀತಿಯಲ್ಲಿ. ಒಳ್ಳೆ ಅರ್ಥ ಇಲ್ಲ ಅಂತಲ್ಲ ಅದಕ್ಕೆ. ವೇದ ಅಂದ್ರೇನು, ವೇದೇನ ಸಹವಾದ ಅಂದ್ರೇನು ಒಪ್ಕೊಂಡೇ ಮಾತಾಡೋದು. ಇನ್ನೊಂದು ಅಪರೆಂಟ್ ಮೀನಿಂಗು, ಮತ್ತೊಂದು ತಪ್ಪು ತಿಳ್ಕೊಳ್ಳೋದು. ಅಪರೆಂಟ್ ಮೀನಿಂಗೇ ಮುಖ್ಯ ಅರ್ಥ ಅಲ್ಲಿ ಬರೋದಿಲ್ಲ. ವೇದವಾದಿಗಳು ನಿಜವಾದ ವಾದಿಗಳು, ವೇದವಾದಿಗಳು ಗೊತ್ತಾಯ್ತಾ. ವೇದವನ್ನು ವಾದ ಅಂದರೆ ತತ್ವ ನಿರ್ಣಯ, ವೇದದ ಮೂಲಕ ತತ್ವ ನಿರ್ಣಯ ಮಾಡಿಕೊಡ್ತಕ್ಕಂಥವರು ವೈದಿಕರು, ಶುದ್ಧ ವೈದಿಕರು ಅಂತ ತಪ್ಪಲ್ಲ. ಹೇಳಿದ ಒಳ್ಳೆ ಅರ್ಥ ಇದೆ ಅಂತ. ಬ್ರಾಹ್ಮಣ ಶಬ್ದಕ್ಕೆ ಎರಡು ಅರ್ಥ ಇದೆ. ಬ್ರಾಹ್ಮಣ ಅಭಾಸರು ಬ್ರಾಹ್ಮಣ ಅಂತ ಹೇಳಿದರೆ, ಒಳ್ಳೆಯ ಬ್ರಾಹ್ಮಣರು ಬ್ರಾಹ್ಮಣ ಅಂತ ಕರೀತಾರಲ್ಲ ಹಾಗೆ. ಆ ದೃಷ್ಟಿಯಂತೆ ಆಭಾಸ ಶಬ್ದ ಬೇರೆ. ಆಭಾಸರು ಹಾಗೆ ಕರೆಯೋದು ಆ್ಯಕ್ಚುಲಿ. ಆದರೆ ಆ್ಯಕ್ಚುಲಿ ಏನದ, ಇವತ್ತು ಗುಳ್ಳ ಬದನೆಕಾಯಿ ಒಂದೇ ರೀತಿ ಕಾಣೋದು, ಗೊತ್ತಾಯ್ತಾ. ಆದರೆ ಎರಡು ಕೂಡ ಏನೋ ಒಂದು ಶ್ರೇಷ್ಠ, ಒಂದು ಕನಿಷ್ಠ, ಒಂದು ನಿಷಿದ್ಧ ಆ್ಯಕ್ಚುಲಿ, ಇದು ವಿಹಿತ. ಆದ್ದರಿಂದ ಇಂಥ ಬೃಹಸ್ಪತಿ ಒಂದೇ ಅವನು, ಅಯ್ಯೋ ಅವನು ಮಹಾಬೃಹಸ್ಪತಿ ಅವನು ಅಂತಾರೆ. ಏನಾಯ್ತು ಅಲ್ಲಿಗೆ ಭಾರಿ ದಡ್ಡ ಅಂತ ಅರ್ಥ, ಟೋನ್ ಚೇಂಜ್ ಆಗುತ್ತೆ. ಇಲ್ಲಿ ಹಾಗಲ್ಲ, ವಾದಕ್ಕೆ ಎರಡು ಅರ್ಥ ಇದೆ. ಅದಕ್ಕೆ ಒಳ್ಳೆ ಶಬ್ದಕ್ಕೂ ವಾದ ಇದೆ, ಕೆಟ್ಟ ಶಬ್ದಕ್ಕೂ ವಾದ ಅಂತ ಹೆಸರಿದೆ. ಅಲ್ಲಿ ಬೈದಿದ್ದು ಕೃಷ್ಣ ಬೈಯದ ಅರ್ಥ. ಆದ್ದರಿಂದ ಏನು ಮಾಡಬೇಕಾದ್ರೆ ವೇದವಾದ ರಥರವರು ಅವ್ರ ಮಾತು ಕೇಳಬೇಡ ಅಂದರೆ ಅರ್ಥ ಬೈಯೋ ಅರ್ಥ. ಅಲ್ಲೇನಿದೆ ಮುಖತಃ ವಚನಂ ಸ್ಮೃತಂ, ಅಪರೆಂಟ್ ಮೀನಿಂಗ್ ತಿಳ್ಕೊಂಡವ್ರು ಬೈತಾರೆ ಅಷ್ಟೇ. ಇದು ಹಾಗಲ್ಲ, ಹೊಗಳ ಪ್ರಸಂಗದಲ್ಲಿ ಹೋಗಬೇಕು. ವೇದವಾದಿ ರಾಟ್ ಮಧ್ವದಲ್ಲಿ ಬಂದಿದೆ. ವೇದವಾದಿ ರಾಟ್ ಎಲ್ಲಿ ಬಂದಿದೆ? ಎಲ್ಲ ಒಂದು ಕಡೆ ಬಂದಿದೆ, ಬಂದಿರಬಹುದು. ತೇನಾಪೇ ವೇದವಾದಿ ರಾಟ್ ಅಂತ ಹೇಳಿದ. ಎಷ್ಟು ತೀರ್ಥರು ಅಣ್ಣನ ಹತ್ರ ಹೋಗ್ತಾರೆ, ಅವ್ರು ಯಾರವರು? ವೇದವಾದಿ ರಾಟ್. ಅಲ್ಲಿ ನೋಡಿ ವೇದವಾದಿ ಶಬ್ದಕ್ಕೆ ಅಂತ ಅರ್ಥ ಮಾಡ್ತೀರಾಗ ಒಳ್ಳೆ ಅರ್ಥ ಇದೆ. ಯಾಕಂದ್ರೆ ಆಚಾರ್ಯ ಭಾರಿ ದೊಡ್ಡವರು, ಸಂದರ್ಭ ನೋಡಿ ಅರ್ಥ ಮಾಡಬೇಕು. ಅವ್ರು ಕೇಳಿದ ಪ್ರಶ್ನೆ ಗೊತ್ತಾಯ್ತಾ? ಪ್ರಶ್ನೆ ಸರಿಯಾದ ಪ್ರಶ್ನೆ, ಸರಿಯಾದ ಪ್ರಶ್ನೆ. ಯಾಕೆಂದರೆ ಅಲ್ಲಿ ಬೈದಿದ್ದಾರಾಗಲೇನೆ ಅದೇ ಪದ ಇಲ್ಲಿ ಉಪಯೋಗಿಸ್ತಾರಲ್ಲ ಅಂತ ಕೇಳಿದ್ರೆ ಹೌದು ಎರಡು ಅರ್ಥ ಇರೋದ್ರಿಂದ ಅಲ್ಲಿಗೆ ಅದು ಸರಿ, ಇಲ್ಲಿ ಇದೇ ಅರ್ಥ ಮಾಡ್ಬೇಕು. ಹೊಗಳ್ತಾ ಇದ್ದಾರೆ. ಈಗ ಪ್ರಸಂಗ ಏನಿದು, ವೇದವಾದಿಗಳ ಮೇಲೆ ಕೆಲಸ ಮಾಡಿಕೊಟ್ಟಿಲ್ಲ ನಮ್ಮ ತಾಯಿ, ನಾನು ಒಪ್ಸಿಲ್ಲ ಅಂತ ಹೇಳಬೇಕಾದ್ರೆ ಅದು ಹೆಮ್ಮೆ ವಿಚಾರ.
ಅತೀತ ಕಲ್ಪ, ಹಿಂದಿನ ಕಲ್ಪದಲ್ಲಿ ಹಾಗಿದ್ದೆ ನಾನು, ಇವತ್ತು ನಾರದರಾಗಿದ್ದೇನೆ. ಗೊತ್ತಾಯ್ತಾ? ಹಿಂದೆ ಹಾಗಿದ್ದೆ ಇವತ್ತು ಹಾಗಿದ್ದೇನೆ ಅಂತ ಹೇಳೋದಿಲ್ಲ. ಇಲ್ಲಿ ನಾನು ದಾಸಿಯ ಮಗನಾಗಿದ್ದೆ, ಇವತ್ತು ನೋಡಿದ್ರೆ ಬ್ರಹ್ಮದೇವರ ಮಗ. ಇಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ಯೋಚನೆ ಮಾಡಿ. ಒಬ್ಬ ದಾಸಿ ಅಂದರೆ ಯಾರು? ಶೂದ್ರ ಸ್ತ್ರೀ. ಹೌದು, ಶೂದ್ರಸ್ಯ ಮಗನಾಗಿದ್ದವನು ನಾನು ಹಿಂದೆ. ಅಲ್ಲ, ಅದು ಚಾತುರ್ಮಾಸದ ಮೈ ಮಾಡಬೇಕಾಗಿದೆ, ಯತಿಗಳ ಸೇವೆ ಮಾಡಿ ಇಷ್ಟು ಮುಂದೆ ಬಂದೆ ಅಂತ ಹೇಳಬೇಕಾಗಿದೆ. ಮೊದಲು ಅಷ್ಟು ತುಂಬ ಹಿಂದೆ ಇದ್ದೆ, ಈಗ ಅಷ್ಟು ಮೇಲೆ ಇದ್ದೇನೆ. ಈಗ ಬ್ರಹ್ಮದೇವರ ಮಗ, ಬ್ರಾಹ್ಮಣ ಅಲ್ಲ, ಪರಮ ಬ್ರಾಹ್ಮಣರ ಮಗ, ಡೈರೆಕ್ಟ್ ಬ್ರಹ್ಮದೇವರ ಮಗ. ಅರ್ಥ ಆಯ್ತಾ? ಶಿಷ್ಯರು, ಸಾಕ್ಷಾತ್ ಶಿಷ್ಯರು ಅಂತ ಹೇಳೋದಿಲ್ಲ, ಸಾಕ್ಷಾತ್ ಪುತ್ರ. ಅದು ಎಲ್ಲಿಂದ ಎಲ್ಲಿ ಬಂದಿದ್ದೆ ನಾನೀಗ? ಅಲ್ಲಿ ಫ್ರಮ್ ಲೋಯೆಸ್ಟ್ ಟು ಹೈಯೆಸ್ಟ್ ಹೋಗಿದ್ದೆ. ಅದನ್ನು ಹೇಳ್ಕೊಂಡೆ ದೊಡ್ಡದು. ಮೊದಲಿಂದ ಹೀಗೆ ಇದ್ದೇನೆ ಹಾಗೆಲ್ಲ ಹೇಳಲಿಲ್ಲ. 8 ಸೆಟ್ ಫೇಲ್ ಆಗಿ ಕೊನೆಗೂ ಪಾಸ್ ಆದೆ. ಅದು ಹೇಳೋದು ಹೇಗಿರ್ತದೆ? ಪಾಸ್ ಆಗಿದ್ದಿರ್ಬೋದು, 2 ಫೇಲ್ ಆಗಿದ್ದ ಥರ ಕನ್ಫರ್ಮ್ ಮಾಡುತ್ತೆ. ಗೊತ್ತಾಯ್ತಾ? ಅದನ್ನು ಹೇಳ್ಕೊಳ್ಳೋ ಸಂಕೋಚ ಪಡಲಿಲ್ಲ ಅವರು. ಯಾಕೆ? ದೋಷ, ಅದು ದೋಷ. ಆ್ಯಕ್ಚುಲಿ ದೇವ್ರು ಹೇಗಿದ್ದ ಬಂದು ಕೃಷ್ಣ ಹೇಗಿದ್ದು ಗೊತ್ತಾ? ಬೆಳಗ್ಗೆ ತಿರುಗೊಂಡಿದ್ದ, ಮುಂದೆ ಗೀತೆ ಹೇಳೋಕ್ಕೆ ಶುರುವಾಗ್ಬಿಟ್ಟೆ, ಗ್ರೇಟ್ ಅಷ್ಟೇ. ಹಾಗಲ್ಲ, ಕೃಷ್ಣ ಮೊದಲು ಕೃಷ್ಣನೇ, ಆಮೇಲೂ ಕೃಷ್ಣನೇ. ಜನ ತಪ್ಪು ತಿಳ್ಕೊಂಡಿದ್ರು ಅಷ್ಟೇ. ಅದನ್ನು ಹಾಗೆ ದೋಷ ಆಗುತ್ತಾಗ. ಕೃಷ್ಣನು ಹೀಗೆ ಹೇಳ್ಕೊಂಡು ಹೇಳ್ಬೇಕಾದ್ರೆ ನಾನು ಏನಾಗಿದ್ದೆ ಗೊತ್ತಾ ಅರ್ಜುನ, ಇವತ್ತು ನಿನಗೆ ಹೇಳೋಷ್ಟು ದೊಡ್ಡವನಾಗಿದ್ದೀನಿ ಅಂತ ಹೇಳಿಲ್ಲ. ಗೊತ್ತಾಯ್ತಾ? ಅಹಂ ಸರ್ವಸ್ಯ ಪ್ರಭವ ಮತ್ತು ಸರ್ವಂ ಪ್ರವರ್ತದೆ, ವಸ್ತುಸ್ಥಿತಿಯೇ ಹೇಳ್ತಾರೆ. ದೋಷ, ಇದು ದೋಷ. ಇದು ಮೊದಲು ಆಗಿದ್ದ ದೋಷ. ಮೊದಲು ಫೇಲಾಗಿ ಪಾಸಾದ ಅಂತ ಹೇಳಿದ್ರೆ ಫೇಲ್ ಆಗಿದ್ದೇನದು ದೋಷ ತಾನೆ. ಅದು ಯಾಕೆ ಹೇಳ್ಕೊಂಡ್ರು ಅವರು? ನಾವು ಜೀವರು, ನಿರ್ದೋಷರು ಅಲ್ಲೇ ಅಲ್ಲ, ದೋಷ ಇರುತ್ತೆ, ಅದು ಒಪ್ಕೊಂಬೋಣ. ಬಟ್ ಅದು ಮುಂದೆ ಬೆಳೆದಿದ್ದರೆ ತಿದ್ಕೊಳ್ಳೋಕೆ ಬರುತ್ತೆ ಅಂತ ಉಳಿದವ್ರಿಗೆ ಏನಾಗುತ್ತೆ, ಅಲ್ಲಿಗೆ ಆ ಮೆಸೇಜ್ ಕೊಡಬೇಕಾಗಿದೆ. ಕೃಷ್ಣ ಹಾಗೆ ಹೇಳೋದಿಲ್ಲ. ನೋಡಿ, ಎಂದು ಕೂಡ ನಾನು ಏನು ಮಾಡಿ ನೋಡು, ನಿನ್ನ ನಾನು ಏನೂ ಆಗಬೇಕಾಗಿಲ್ಲ, ಲೋಕಕ್ಕೆ ಒಳ್ಳೇದಾಗಲಿ ಅಂತ ಮಾಡಿ ತೋರಿಸ್ತೇನೆ ಅಷ್ಟೇನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಯಾವ ಲೋಕ ಕೆಲಸನೇ ಇಲ್ಲ, ಆದರೂ ಮಾಡ್ತೀನಿ. ಇದು ದೊಡ್ಡದು. ಇದು ಯಾವಾಗಲೂ ದೊಡ್ಡವ್ರ ಕೆಲಸ. ಕೃಷ್ಣ ಸತ್ಯನೇ ಹೇಳ್ಕೊಂಡಿದ್ದಾನೆ. ಈ ನಾರದರು ಸತ್ಯನೇ ಹೇಳ್ಕೊಂಡಿದ್ದ. ಸತ್ಯ ಹೇಳ್ಕೊಂಡ ನಾರದರು ಪೂಜ್ಯರಾಗಿದ್ದಾರೋ ಇಲ್ಲೋ? ಆದ್ದರಿಂದ ಆತ್ಮದಲ್ಲಿ ದೋಷ ಇಟ್ಕೊಂಡ್ರೆ ಅದು ತಪ್ಪಲ್ಲ, ಗುಣನೇ. ಸುಳ್ಳು ಹೇಳಿ ತುಂಬ ಜನ ಮೈಲಿರ್ತಾರೆ ಮಡಿ ಅಂತ ಹೇಳಿಬಿಡ್ತಾರೆ. ಏನು ಪಾಪ ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಯಾರೂ ನೋಡಲಿಲ್ಲ, ದೇವತೆಗಳು ನೋಡ್ತಾರೆ, ಎಚ್ಚರ ಇರೋದು. ಇನ್ನೊಬ್ರು ನೋಡೋಕ್ಕೋಸ್ಕರ ಮಾಡ್ತಾರ? ದೇವ್ರು ನಮ್ಮ ಧರ್ಮ ನಾವು ಮಾಡಬೇಕು. ಸ್ವಧರ್ಮೇ ನಿಧರ್ಮ ಶ್ರೇಯ ಅಷ್ಟೇ. ಇತ್ತಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿಭಿಕ್ಷತಾಂ. ನಿರೂಪಿತ ಬಾಲಕ ವ್ಯತ್ಯಾಸ ಇದೆ. ಬಾಲ ಅಂದರೆ ಚಿಕ್ಕವನು, ಬಾಲಕ ಇನ್ನೂ ಚಿಕ್ಕವನು. ಗೊತ್ತಾಯ್ತಾ? ಅದು 5 ವರ್ಷ ಅಷ್ಟೇ. 8 ವರ್ಷದ ಬಾಲಕರು ಬಾಲಕರೇ. 5 ವರ್ಷ ಅಂತ ಹೇಳೋದಕ್ಕೋಸ್ಕರವಾಗಿ ಅದು ಮುಂದೆ ಪಂಚಹಾಯನ ಅಂತ ಹೇಳ್ತಾ ಅದನ್ನು ಹೇಳ್ತಾರೆ. ಇದು ಅಷ್ಟು ಹೇಳಿ ಕೋಟ್ ಮಾಡಿಲ್ಲ, ಬೇಕಿಲ್ಲ ಅಂತ ಇಷ್ಟು ಮಾತ್ರ ಹೇಳಿದ. ಯೋಗಿನಾಂ ಶಿಷ್ಯು, ಅವ್ರು ಯಾರು ಗೊತ್ತೋ? ದೊಡ್ಡ ಯೋಗಿಗಳು, ಯತಿಗಳು. ಅವ್ರಿಗೇನು ಸೇವೆ ಮಾಡುವ? ಎಡಬರ ಸೇವೆ ಮಾಡ್ಲಿಕ್ಕೆ ಬರುತ್ತಾ? ಬಡ್ಡಿ ಹಾಕ್ಲಿಕ್ಕೆ ಬರುತ್ತಾ? ಬಟ್ಟೆ ಹೊಡ್ಲಿಕ್ಕೆ ಏನು ಬರುತ್ತೆ ಅದರಲ್ಲಿ? ಏನು ಬರುತ್ತೆ? ನೆಲ ಸಾರಿಸೋದು, ಗುಡಿಸೋದು, ಇಷ್ಟೇ. ಅಂದರೆ ಸ್ವಧರ್ಮ ಅಂದರೆ ಸೇವೆ ಮಾಡೋ, ದೇವರ ಸೇವೆ. ಕೃಷ್ಣನ ಪೂಜೆ ಮಾಡಿಸ್ಕೊಂಡು ಬಂದು ಕೊಟ್ಟರು, ಹೋಗಿ ಬುಟ್ಟೆ ಬಿಟ್ಟ ನಡಿ ಅಂತೇಳಿ. ಅದು ಪೂಜೆ ಅಲ್ಲ. ನಾನೇನು ಮಾಡಬಹುದು ನಮ್ಮ ರೋಲ್ ಏನು, ಅದಕ್ಕೆ ಸ್ವಧರ್ಮ ಅಂತ ಕರೆಯೋದು. ಅರ್ಥ? ಯಾರು ಕುಂತಿನೂ ಮಾಡಿಲ್ಲ ಅಲ್ಲ. ಅದೆಲ್ಲ ಹೇಳಿದ್ದೇನೆಂದರೆ, ಒಟ್ಟಿನ ಮೇಲೆ ಸ್ವಧರ್ಮ ಸೇವೆ ಮಾಡೋ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಸ್ವಧರ್ಮಕ್ಕೆ ಅನುಗುಣವಾಗಿ ಸೇವೆ ಮಾಡಬೇಕು, ಅವ್ರು ಬೇರೆ ಮಾಡಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಮಠಕ್ಕೆ ಬರ್ತಾರೆ, ಎಷ್ಟೋ ಜನ ಹಾಗಿದ್ದರೆ ಇವತ್ತಿಗೂ ಹಾಗಿದ್ದಾರೆ ಪಾಪ. ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರುತ್ತೆ, ಯಾವ ಸಮಾರಂಭಕ್ಕೆ ಬರ್ತಾರೆ, ಅವರೇನು ಮುಗಿದ ಎಲೆ ಬೆಳೆಯಕ್ಕೆ ತಯಾರು. ಊಟಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ, ತೆಗೆದೇ ಕೊಡ್ತೀವಿ. ಹುಡುಗರು ಮೊದಲೇ ಕೊಡ್ತೀವಿ ಅಂತ ಬರೋರು ಹೇಳ್ತಾರೆ. ಆಮೇಲೆ ಅದೆಲ್ಲ ಹೇಳಿದ ಅವ್ರವ್ರ ನೇಚರ್. ನಾವು ಬಂದಿರೋದು ಊಟಕ್ಕಲ್ಲ, ಸೇವೆಗೆ ಅಂತ ಹೇಳ್ತಾರೆ. ಅದು ಎಲ್ಲೆಲ್ಲೇ ಕಲ್ಲಿ ತಯಾರಿಲ್ಲ, ನಾವು ಇಲ್ಲಿ ಬೆಳಿತೀವಿ ಅಷ್ಟೇ. ಇಲ್ಲಿ ಅಂತ ಹೇಳ್ಬಿಡ್ತೀವಿ, ದೊಡ್ಡವರು. ಅದು ಕೀಳು ಕೆಲಸ, ಇದು ಉತ್ತಮ ಕೆಲಸ, ಸೇವಾವಕಾಶ. ಕೃಷ್ಣ ಜಯಂತಿ ಒಂದು ಕಥೆಯಲ್ಲಿ ಬರುತ್ತೆ. ಒಬ್ಬ ಮಹಾರಾಣಿ ನಾರದರು ಬರ್ತಾರೆ, ನೋಡ್ತಾರೆ. ಅವ್ರು ದೊಡ್ಡ ಇದರಲ್ಲಿ ಬರ್ತಾರೆ, ರಥದಲ್ಲಿ ಬರ್ತಾರೆ, ದೊಡ್ಡ ಬೇರೆ ಕೃಷಿಗಳು ಬರ್ತಾರೆ. 100 ದಾಸಿಯರು ಕೆಳಗಿಡಿತಾರೆ, ಗುಡಿಯೊಳಗೆ ಹೋಗ್ತಾರೆ. ಹೋಗ್ಬಿಟ್ಟು ಕಷ್ಟ ಹೊರಗೆ ತಂದು ಗುಸೋಡ್ಸ್ಕೊಂಡು ಬಂದ್ಬಿಡ್ತಾರೆ. ಆಗ ನಾರದರು ಬರ್ತಾರೆ. ಏನು ಮಹಾರಾಣಿ ಹೀಗೆ ಮಾಡ್ತಿದ್ದೀಯಲ್ಲ ನೀನೀಗ ಅಂತ ಕೇಳಿದರೆ, ಇಲ್ಲಿ ಮಹಾರಾಣಿಯಾಗಿ ಹೊರಗೆ ಮಹಾರಾಣಿ, ದೇವ್ರ ಮುಂದೆ ನಾವೆಲ್ಲ ಸೇವಕರಷ್ಟೇ. ಅರ್ಥ ಆಯ್ತಾ?
ಪಬ್ಲಿಕ್ ದೊಡ್ಡವರು ಕೂಡ ಸರ್ಕಾರ ಮೊದಲ ಸೇವಕ ಅಂತ ಕರೀತಾರೆ. ಈಗ ನಾನು ರಾಣಿಯಾಗಿ ನನಗೆ ಅವಕಾಶ, ದೊಡ್ಡ ಅವಕಾಶ ಇದು ಅಂತ ಉಪಯೋಗಿಸ್ತೇನೆ. ಹಿಂದಿದ್ದವ್ರು ಹಾಗೆ ಮಾಡಿದ್ದಕ್ಕೆ ಅವತ್ತು ಮಹಾರಾಣಿಯಾಗಿದ್ದೇನೆ. ಆಕೆ ಎಷ್ಟು ಎಚ್ಚರ ಇದೆ ಯೋಚನೆ ಮಾಡಬೇಕು. ತುಂಬ ಜನ ಹಾಗಲ್ಲ, ಹಿಂದೆ ಮರ್ತು ಬಿಡ್ತಾರೆ ತಮ್ಮ ಇದನ್ನು ಹೇಳ್ತಾರೆ. ನಾರದ್ರು ಗೊತ್ತಿದ್ದೇ ಕೇಳ್ತಾರೆ ಅವರು. ಎಚ್ಚರ ಇದ್ದು ಕೊನೆಗೆ ಅವಳು ಭಾಳ ಸದ್ಗತಿ ಹೋಗ್ತಾಳೆ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ತನಸ್ಗೆ ಹೋದಾಗ ನಾವು ನಮ್ಮ ದೊಡ್ಡತನ ಸ್ವಲ್ಪ ಇರಲೇಬಾರ್ದು. ಅವ್ರು ದೊಡ್ಡವರು ಅಂತ ಗೊತ್ತಾರೆ, ಸೇವೆ ಮಾಡೋ ಮನೋಭಾವ ಒಂದೇ ಬರುತ್ತೆ, ಅದನ್ನ ಹೇಳ್ತಾರೆ. ಯಶೋ ಅಮಲಂ ಇತ್ತಂ ಶರತ್ ಎಲ್ಲೋಯ್ತು. ಶರತ್ ಪ್ರಾವೃಷಿಕಾವೃತೋ ಹರೇಹೇ ವಿಶೃಣ್ವತೋ ಮೇ ಅನುಸವಂ ಯಶೋ ಅಮಲಂ ಸಂಕೀರ್ತ್ಯಮಾನಂ ಮುನಿಭಿರ್ಮಹಾತ್ಮಭಿರ್ಭಕ್ತಿ ಪ್ರವೃತ್ತ ಆತ್ಮ ರಜಸ್ತಮೋಪಹ. ಅವರದೇ ಮಾತು. ಅವ್ರು 4 ತಿಂಗಳು ಕರೆಕ್ಟ್ ಹೇಳ್ತಾರೆ. ಇತ್ತಂ ಶರತ್ ಪ್ರಾವೃಷಿಕೌ ಋತು. ಶರದ್ ಋತು ಪ್ರಾವೃಷಿಕರು, ವರ್ಷ ಋತು ಶರದ್ ಋತು. ಶುರುವಾಗ ಶ್ರಾವಣದಿಂದ ಶುರು ಮಾಡಿಬಿಟ್ರೆ ಅಲ್ಲಿ ಕರೆಕ್ಟಾಗಿ ಶರತ್ ಶುಕ್ಲ ಪಕ್ಷ ಕಾರ್ತಿಕ ಶುದ್ಧ ಚಾತುರ್ಮಾಸ್ಯ ಮುಗಿಯೋದು. ಗೊತ್ತಾಯ್ತಾ? 4 ತಿಂಗಳ ಕಾಲ ನಾನು ಅವರ ಸೇವೆ ಮಾಡಿದೆ. ಅವ್ರು ಹೇಳ್ತಿದ್ದನ್ನು ಕೆಡ್ತಾ ಇದ್ದೆ ಅಂತ ಹೇಳಿದ. ಅಲ್ಲಿ ನೋಡಿ ವಾಕ್ಯ ನೋಡಿ. ಮೇ ಅನುಸವಂ ಯಶೋ ಅಮಲಂ ಶೃಣ್ವತಃ ಸಂಕೀರ್ತ್ಯಮಾನಂ. ದೇವರು ಒಮ್ಮೆ ಹೇಳ್ತಾ ಇದ್ದು ಅದೆಲ್ಲ ಕೆಡ್ತಾ ಇದ್ದೆ ನಾನು. ಅದು ಸೇವೆಯ ಒಂದು ಭಾಗ ಮಾಡ್ತಾ ಇದ್ದೆ. ಮುನಿಭಿ ಮಹಾಮುನಿಗಳವರು ಮಹಾತ್ಮರು ಅವ್ರು ಹೇಳ್ತಾ ಇದ್ರು, ಕೇಳಿ ಕೇಳಿ ನನಗೇನಾಯಿತು, ಭಕ್ತಿ ಪ್ರವೃತ್ತ ಆತ್ಮ ರಜಸ್ತಮೋಪಹ. ಆತ್ಮ ರಜಸ್ತಮೋಪಹ. ಆತ್ಮ ಅಂದರೆ ಮನಸ್ಸಿನ, ರಜಸ್ತಂದ್ರ ದೋಷವನ್ನು, ದೋಷ ಎಂಬ ಕತ್ತಲೆಯನ್ನು ಕಡಿತಕ್ಕಂತಹ ಭಕ್ತಿ ನನ್ನಲ್ಲಿ ಬಂತು. ಕೇಳಿ ಕೇಳಿ ಬಂತು. ಶ್ರವಣದಿಂದ ಬಂದ ಫಲ ಇದು. ಶೂದ್ರರು ಕೇಳ್ಬೋದು ಅಂತ ಆಯ್ತಾ ಇಲ್ಲ? ಈಗ ಅವಶ್ಯ ಕೇಳ್ಬೋದು. ಪ್ರವಚನಕ್ಕೆ ಅವು ಯಾರು ಬಾರಿಲ್ಲ, ಅದಕ್ಕೆ ಯಾರು ಬೇಕಾದ್ರೆ ಪಾಠಕ್ಕೆ ಮಾತ್ರ ಅರ್ಹತೆಗಳು ಬೇಕು. ಜನರಲ್ ಲೆಕ್ಚರ್ಸ್ ಕರ್ತಿರ್ತಾರೆ, ಯಾರು ಬೇಕಾದ್ರೂ ಹೇಳ್ಬೋದು, ಕೇಳ್ಬೋದು. ಆದರೆ ಕ್ಲಾಸ್ ಅಂತ ಆಗಬೇಕಾದ್ರೆ ಅಲ್ಲ. ಇವನು ಅಡ್ಮಿಟ್ ಆಗಿರಬೇಕು, ಅವನು ಅಪಾಯಿಂಟ್ ಆಗಿರಬೇಕು. ಇವನು ಅಪಾಯಿಂಟ್ ಆಗಿರಬೇಕಾಗಿಲ್ಲ. ವಿಷಯ ತಿಳ್ಕೊಂಡಿದ್ದಾನೆ ಮಾತಾಡ್ತಾನೆ. ದೊಡ್ಡ ಬೇಕಾಷ್ಟು ತಿಳ್ಕೊಂಡವರು ಕೇಳ್ತಾರೆ, ಆ ರೀತಿ ಕೇಳ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಅಂದರೆ ನಮ್ಮ ಒಂದು ಸೈಡ್ ಮಾಡ್ಕೊಂಡು ಏನು ಮಾಡಿದ್ದೇವೆ ಅಂದರೆ, ಬರಬೇಡಿ ಅಂತ ಹೇಳಿದ್ದಾರೆ, ಅದೊಂದೇ ಹೈಲೈಟ್ ಮಾಡಿಬಿಟ್ರು. ಇದು ಬರಬಹುದು ಅಂತ ಹೇಳಿದ್ದಾರೆ, ಬಿಟ್ಟುಬಿಟ್ರು. ಕೊನೆಗೆ ಅದು ಹೊರಟೋಯ್ತು. ಆಗಬಾರ್ದು. ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಬರೋದು ಅಂದರೆ ಇಂಥ ವೇದಿಕೆಗಳು ಬರೋದೆಲ್ಲ ಇವರೇ ಬ್ರಾಹ್ಮಣರೇ. ಕೆಲವು ಪಬ್ಲಿಕ್ ಆದ ಕೆಲವರು ಬರ್ತಾರೆ ಅಷ್ಟೇ. ಬೇರೆ ಊರುಗಳು ಹಾಗಲ್ಲ. ಎಲ್ಲ ಜನರು ಪ್ರವಚನಕ್ಕೆ ಅಂತ ಎಲ್ಲರೂ ಬರ್ತಾರೆ. ಎಷ್ಟೋ ಮುಸಲ್ಮಾನರು ಬಂದಿದ್ದಾರೆ, ಲಿಂಗಾಯತರು ಕೆಲವು ಊರು ಅವರೇ ಜಾಸ್ತಿ, ಬ್ರಾಹ್ಮಣ ನೆಗ್ಲಿಜಿಬಲ್ ಆ ಥರ ಇರ್ತಾರೆ. ಮತ್ತು ಅವರು ಎಂಜಾಯ್ ಮಾಡ್ತಾರೆ ಬೇಕಾದ್ರೆ. ನಿಮ್ಗೆ ಗೊತ್ತಿದ್ದಿಲ್ಲ ಅಂತ ಒಪ್ಕೋತಾರೆ, ಖುಷಿ ಪಡ್ತಾರೆ. ಅದಕ್ಕೆ ಬೇರೆ ಇಲ್ಲ. ಯಾವ್ದಾದ್ರು ದೂರ ಹಾಕ್ಬಾರ್ದು. ಯಾರಾದರೂ ಆಗಲಿ ಬನ್ನಿ, ಇಷ್ಟಪಟ್ಟರೆ ಹಿಡಿದ್ರೆ ಕೇಳಿಸಿ, ಒತ್ತಾಯ ಮಾಡಬಾರ್ದು. ಯಾವುದಕ್ಕೂ ಒತ್ತಾಯ ಮಾಡೋಂಗಿಲ್ಲ. ತಿಳ್ಕೊಳ್ಳಿ ಮಾಡಿ. ಅವೆಲ್ಲ ಬಂದಮೇಲೆ ನೀವು ನಮ್ಮ ದಾಸರಾಗಿಬಿಡ್ತೀರಿ, ಹುಷಾರು, ಹಾಗೆಲ್ಲ ಹೇಳಬಾರ್ದು. ಕೇಳಿದ ತಕ್ಷಣ ಶಿಷ್ಯ ಅಂತ ಕರೆದು ಬಿಡೋದೆ, ಮುಂದೆ ಬರೋದಿಲ್ಲ. ಅದಕ್ಕೆ ಎಷ್ಟೊತ್ತವರಲ್ಲೇ ದೊಡ್ಡವ್ರ ಪ್ರವಚನಕ್ಕೆ ಹೋದ ಶಿಷ್ಯ ಅಂತ ಹೇಳ್ಕೊಬಿಟ್ರೆ ಕಷ್ಟ ಅಂತೇಳಿ ಹೋಗೋದೇ ಇದು ಮಾಡಬಾರ್ದಾಗಲ್ಲ. ಅದು ಅವ್ರು ಬಂದಿದ್ದು ಫೇವರ್ ಅಷ್ಟೇ ಹೊರತು ದುರಹಂಕಾರ ಕಾರಣ ಆಗಬಾರ್ದು. ನಾನು ಕೇಳಿದೆ ಸಂಕೀರ್ತ್ಯಮಾನ ಸರಿಯಾಗಿ ಹೇಳ್ತಾ ಇದ್ರು. ಅದು ಭಾರಿ ಇಂಪಾರ್ಟೆಂಟ್. ಅದು ಯಾವುದೇ ಕಡೆ ಇರೋ ಭಕ್ತಿನ ಹೋಗ್ಬಿಡ್ತಾ ಇತ್ತು. ಗೊತ್ತಾಯ್ತಾ? ಸಂಕೀರ್ತ್ಯಮಾನಂ ವಿಷಯ ಯಾವುದದು? ಶೃಣ್ವತಃ ಅನುಸವಂ ಪ್ರತಿನಿತ್ಯಲ್ಲೂ ಕೇಳ್ತಾ ಇದ್ದಿತ್ತು. ಯಶೋ ಅಮಲಂ ಪರಮಾತ್ಮನ ವಿಷಯ ನಿರ್ಮಲವಾದ ಮಹಿಮೆ. ಯಾರದು? ಸಂಕೀರ್ತ್ಯಮಾನಂ ಹರೇಹೇ ದೇವರು ವಿಷಯ ಕೇಳ್ತಾ ಇದ್ದೆ. ಅದನ್ನು ಕೇಳಿ ಮುನಿಭಿ ಒಳ್ಳೆ ಮುನಿಗಳವರು ಅಂದರೆ ಒಬ್ಬೊಬ್ಬರು ಎಲ್ಲರೂ ಪ್ರವಚನ ಮಾಡ್ತಾ ಇದ್ರು. ಯತಿಗಳೆಲ್ಲ ಕೂಡ ಮಾತಾಡ್ತಾ ಇದ್ದಾರೆ. ಜ್ಞಾನ ಸತ್ರ ನಡೀತಾ ಇದೆ, ಕೇಳಿಸ್ಕೊಂಡೆ. ಅದರ ಪರಿಣಾಮ ಏನಂದರೆ ಆತ್ಮರಜಸ್ತಮೋಪಹ ಭಕ್ತಿ ಪ್ರವೃತ್ತ. ದೇವರಲ್ಲಿ ಒಳ್ಳೆ ಭಕ್ತಿ ಬಂತು, ಮನಸ್ಸು ಶುದ್ಧ ಆಯಿತು, ಅಜ್ಞಾನ ಹೋಯಿತು, ಕತ್ತಲೆ ಹೋಯಿತು. ಇವತ್ತು ನಾನು ನಾರದರಾಗಿ ಬಂದಿದ್ದೇನೆ. ವೇದವ್ಯಾಸರು ಯಾರು ಎಲ್ಲ ಗೊತ್ತಿರೋರೆ, ಅವ್ರು ಬಂದು ತಮ್ಮ ಕಥೆ ಹೇಳ್ಕೊತಾ ಇದ್ದಾರೆ. ತಪ್ಪಲ್ಲಿ ಬಯೋಡೇಟಾ ಕೊಡಬೇಕು. ಇಂದ್ರಿಯ ಜಯ ಪ್ರಕರಣ ಕೆಲಸದ ಬಯೋಡೇಟಾ ನೋಡೋರು ಕೂಡ ಇಂಥ ನೋಡಿದ ತಕ್ಷಣ ಬಿಸಾಕ್ಬಿಡ್ತಾರೆ, ಫೇಲ್ ಆಗಿದ್ದಂತೇಳಿ. ಬುದ್ಧಿವಂತ ಅಪ್ರಿಷಿಯೇಟ್ ಮಾಡ್ತಾರೆ. ಇವನು ಕರಿಯಕ್ಕೆ ಬರ್ಕೊಂಡಿದ್ದಾನೆ, ಆದ್ದರಿಂದ ಇವನು ಕೊಡಬೇಕು. ಯಾಕೆ ತನ್ನ ತಪ್ಪು ಒಪ್ಪಿಕೊಂಡು ಮುಂದೆ ಇಂಪ್ರೂವ್ ಆಗಿದ್ದಾನೆ. ಆದ್ದರಿಂದ ಇವನಿಂದ ನಮಗೆ ಕೆಲಸ ಸರಿಯಾಗಿ ಸಿಗುತ್ತೆ ಅಂತ ಗೊತ್ತಾಯ್ತು. ಕೆಲವ್ರಿಗೆ ಅರ್ಥ ಮಾಡ್ಕೋಬೋದಿಲ್ಲ. ದೋಷ ಹೇಳ್ಕೊಟ್ಟ ತಕ್ಷಣ ಅವರು ಏನು ಮಾಡಿಬಿಡ್ತಾರೆ ಗೊತ್ತಾ? ಕಂಡೆಮ್ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ದೋಷ ಹೇಳ್ಕೊಂಡು ಪ್ರಾಮಾಣಿಕತೆ ಇದ್ದರೆ ಅದನ್ನು ಮೆಚ್ಚಬೇಕು. ಅದಕ್ಕೆ ರಾಯರೇ ಹೇಳಿದರು, ಬಾಲ ಭಾರ್ಯ ಬಾಲಕೋ ಇದೆಲ್ಲ ಸುಂದರ ಸ್ವಾಮಿ ಏನು ರೀ ನೀವೆಲ್ಲ ಮಾತಾಡ್ತೀರಿ ಅನ್ನಲಿಲ್ಲ, ಸರಿಯಾಗಿ ಮಾತಾಡ್ತಾರೆ ಅಂತ ಹೇಳಿದರು. ಈಗ ಆಶ್ರಮ ತೊಗೊಂಡು ಇಷ್ಟೆಲ್ಲ ಸಮಸ್ಯೆ ಇದೆ, ಹೇಗೆ ತೊಗೊಳ್ಳೋದು? ಅದಕ್ಕೆ ಅವ್ರು ಲೈಕ್ ಮಾಡಿದರು. ಏನು ಮಾಡಿದ್ದಾರೆ? ಅದನ್ನು
ಒಬ್ಬ ಗೃಹಸ್ಥನಾಗಿ ಮನೆ ಬಗ್ಗೆ ಇಷ್ಟು ರೆಸ್ಪಾನ್ಸಿಬಿಲಿಟಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂದಮೇಲೆ ಮಠಕ್ಕೆ ಬಂದರೆ ಮಠ ಉಳಿಯುತ್ತೆ ಅಂತ ಗೊತ್ತಾಯ್ತು. ಉಳಿಸಿಬಿಟ್ಟು ಇವತ್ತಿವರೆಗೂ ಏನೂ ಆಗಬಾರ್ದು ಆ ರೀತಿ ಉಳಿಸಿದ್ರು. ಅದು ಅರ್ಥ ಮಾಡ್ಕೊಳ್ಳೋದು ಭಾರಿ, ಎಲ್ಲರಿಗೂ ಕೂಡ ಅರ್ಥ ಆಗೋಕ್ಕೇನೇ ಇಲ್ಲ. ನೆಗೆಟಿವ್ ಆಗಿ ತೊಗೊಂಬಿಡೋದು ತುಂಬ ಜನ ಜಾಸ್ತಿ. ಅದು ನೆಗೆಟಿವ್ನು ಪಾಸಿಟಿವ್ ಆಗಿ ತೊಗೊಳ್ತಾರಲ್ಲ ಭಾರಿ ದೊಡ್ಡದು. ಸುದೀಂದ್ರ ಸ್ವಾಮಿ ಒಳ್ಳೆ ಒಂದು ಕಾನ್ಸೆಪ್ಟ್ ಇತ್ತು ಅವ್ರು ನೆನೆಸ್ಬೇಕು. ಯಾಕಂದರೆ ಇವ್ರು ಬರ್ಲಿಕ್ಕೆ ಕಾರಣ ಆಗೋದು ಅವರು ತಾನೇ. ಮಾತಾಡಿದ್ರು ತೊಗೊಳ್ಳೇಬೇಕು ನೀವು ಅಂತ ಹೇಳಿಬಿಟ್ಟು. ಆಗ ಅವರು ಭಾರಿ ಯೋಚನೆ ಮಾಡಿದರು. ಮುಂದೆಲ್ಲ ದೊಡ್ಡ ಇದು ನಡೀತಾ ವಿಷಯ ಬೇರೆ. ಅದು ಯಾತಕ್ಕೆ ಹೇಳಿದ್ರೆ ರಾಯರು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದ್ರು ಭಾರಿ ಸಂತೋಷಪಟ್ಟರು. ಮತ್ತೆ ಹೇಳಿಬಿಟ್ರಿ ಬಿಡಿ, ಮೊದಲೇ ಕೊಟ್ಬಿಡ್ತಿದ್ದೆ ಆಶ್ರಮ ಅಂತ ಅನ್ನಲಿಲ್ಲ ಅವರು. ಯೋಚನೆ ಮಾಡಿ ಅಂತ ಯಾವಾಗ ಜಾಬ್ ಒಂದು ಅದಕ್ಕೆ ಒಂದು ಪದ್ಧತಿ ಇದೆ. ಯಾವುದೇ ಕೆಲಸಕ್ಕೆ ರಿಲೀವ್ ಆಗಿ ಹೋಗ್ಬೇಕು ಇಲ್ಲಿಂದ. ಅವನು ರಿಲೀವ್ ತೊಗೊಳ್ದೆ ಹೋದ್ರೆ ಅವನಿಗೆ ಅನ್ಯಾಯ. ಎರಡು ಕಡೆ ಸಂಬಳ ತೊಗೊಳಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇಷ್ಟಾದರೂ ಮೋಸ ಮಾಡ್ತಾರೆ. ಎಷ್ಟೋ ಜನಗಳು TAD ಇಲ್ಲಿ ತೊಗೊಂಡು ಅಲ್ಲೂ ಕ್ಲೇಮ್ ಮಾಡ್ತಾರೆ. ಮತ್ತೆ ಹೋಗಿ ಸಿಕ್ಕಾಕೊಂಡು ಹೊರಗೆ ಸಸ್ಪೆಂಡ್ ಆಗಿರ್ತಾರೆ. ಇಷ್ಟ ಅಲ್ಲ, ಸಿಕ್ಕಿದ್ದೆಷ್ಟು ಹೋಗಿದ್ದೆಷ್ಟು ಅವರಿಗೆ ಸಿಕ್ಕಿದ್ದ ಸಾರಿ ಹೇಳ್ತಾರೆ. ಹೋಗಿ ಪರ್ಮನೆಂಟ್ ಜಾಬ್ ಕಳ್ಕೊಂಡು ಎಷ್ಟು ಮೂರ್ಖರಿರ್ತಾರೆ. ಅದಕ್ಕೆ ತಿಳುವಳಿಕೆ ಇಲ್ಲದವರು ಅಂತ ಕರೆಯೋದು. ಹಾಗಾಗಬಾರ್ದು. ಕುಲಧರ್ಮ ಅಂದ್ರೇನು? ಯಾವ ಕುಲದಲ್ಲಿ ಹುಟ್ಟಿರ್ತಾರೋ ನ್ಯಾಯ ಸಲ್ಲಿಸ್ಬೇಕಂತ. ಹೌದು, ಆಗಲಿ, ತಪ್ಪೇನದ್ರಾಗೆ. 84 ಲಕ್ಷ ಜನ ಬೇರೆ 80 ಲಕ್ಷ ಎಷ್ಟು ಕೇಳಿದ್ದೀರ ಈಗಾಗಲೇ? 84 ಲಕ್ಷ ಪ್ರಮೋಟ್ ಆಗಲಿಕ್ಕೆ ಕೊಟ್ಟಿರೋದಲ್ಲ. 1ನೇ ಕ್ಲಾಸಿಂದ ಅವ್ನು PhD ಮಾಡೋದು ಎಷ್ಟು ದಿವಸ ಆಗಿರೋದು. 1ನೇ ಕ್ಲಾಸ್ ಓದ್ಕೊಂಬತ್ತೆ ಮುಂದೆ ಹೋಗ್ತಾ ಬೆಳೀತಾ ಹೋಗ್ತಾ ಅಂಥ ಕೇಸು ಇದೆ. ಇಲ್ಲ ಅಂತೇಳಿ ಬೇಕಾಟಿದ್ದಾರೆ ಅಂಥವ್ರು ಇದ್ದಾರೆ. ಈಗ ಅಂಥವರೇ ಜಾಸ್ತಿ ಇರ್ತಾರೆ, ಹಿಂದೆ ಹಾಗಲ್ಲ. ಅಂಥವ್ರು ಎಕ್ಸೆಪ್ಷನ್ಗಳು ಅಷ್ಟೇ. ಇವತ್ತು ಒಳ್ಳೆಯವರಾಗಿದ್ದರೆ ಎಕ್ಸೆಪ್ಷನ್ನು, ಹಿಂದೆ ಕೆಟ್ಟವರಾಗಿದ್ದರೆ ಎಕ್ಸೆಪ್ಷನ್ ಅಷ್ಟೇ. ಎಲ್ಲ ಕಾಲಕ್ಕೆ ಎಲ್ಲರೂ ಇರ್ತಾರೆ, ಪ್ರಪೋರ್ಷನ್ ವೇರಿ ಆಗುತ್ತೆ ಅಷ್ಟೇ. ಆತ್ಮರಜಸ್ತಮು ಇದೆಲ್ಲ ನಾರದ್ರು ಯಾವ್ದಕ್ಕೆ ಹೇಳ್ಕೊಂಡ್ರು ಅಂದರೆ, ಏನೇ ಆಗಿದ್ರು ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ, ಭಗವಂತನ ಕಥೆ ಕೇಳಿ, ದೊಡ್ಡವ್ರನ್ನ ಗೌರವಿಸಿ, ಮುಂದೆ ಬರ್ಲಿಕ್ಕೆ ಬರುತ್ತೆ, ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಕೊಂಡ್ರು. ಇದು ಒಳ್ಳೆಯದು ಮೆಸೇಜ್. ಅದು ಗೊತ್ತಾಯ್ತಾ? ಇಂದ್ರಿಯ ಜಯ ಪ್ರಕರಣ ಸಂಗಮ್ ತ್ಯಜೇತ. ಈಗ ಇಷ್ಟೆಲ್ಲ ಮಾಡ್ಕೊಂಡಾಯ್ತು, ಕೇಳಿನೂ ಆಯಿತು. ಆದರೆ ಮುಂದೆ ರಿಸ್ಕ್ ಇದೆ. ಇವತ್ತು ಲೈಸೆನ್ಸ್ ಸಿಕ್ತು ಅಂತೇಳಿ ಹುಚ್ಚಬಿಟ್ಟು ರೇವ್ ಮಾಡೋಕ್ಕೆ ಬರುತ್ತಾ? ಲೈಸೆನ್ಸ್ ಯಾತಕ್ಕೆ ಕೊಡ್ತಾರವರು? ಸರಿಯಾಗಿ ಮಾಡ್ತಾನೆ ಅಂತ ಕೊಡ್ತಾರೋ. ಏನು ಬೇಕಾದ್ರೂ ಮಾಡೋದು ಅಂತ ಕೊಡೋದಿಲ್ಲ. ಅದಕ್ಕೆ ಸರಿಯಾಗಿ ಮಾಡ್ತಾರೆ. ಮಂಗಳ ಅಂದರೆ ಹಾಗರ್ಥ, ಚೆನ್ನಾಗಿ ಅರ್ಥ ಆಗಿದೆ, ಇದು ಎಲ್ಲ ಹೇಳಬಲ್ಲ, ಓದ್ಕೊಂಡು ತಿಳಿಸಬಲ್ಲ ಅಂತ ಎಲಿಜಿಬಿಲಿಟಿ ಬಂತವ್ರಿಗೆ. ಅದೇ ಎಂಡ್ ಅಲ್ಲ, ಬಿಗಿನಿಂಗ್. ಕೆಲಸ ಸಿಕ್ತು ಅಂದರೆ ಕೆಲಸ ಅದು ಓದು ಮುಗಿದಿದೆ, ಕೆಲಸ ಶುರುವಾಗಿದೆ ಅಂತ ಅರ್ಥ. ಕೆಲಸಕ್ಕೂ ಮಂಗಳ ಅಂತ ಅರ್ಥ ಅಲ್ಲ ಅವ್ರಿಗೆ. ತಪ್ಪು ಕಡೆ ಅದಕ್ಕೂ ಮಂಗಳ ಆಗಿಬಿಡುತ್ತೆ, ಎಲ್ಲ ಕೆಲಸನೂ ಸಿಗೋದಿಲ್ಲ. ಇಂದ್ರಿಯ ಜಯ ಪ್ರಕರಣ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಇಂದ್ರಿಯ ಜಯ ಭಾರಿ ಮುಖ್ಯವಾದದ್ದು. ಟೆಂಪ್ಟ್ ಆಗ್ತಾರೆ, ಇದು ಮುಖ್ಯ. ಇಂದ್ರಿಯಗಳ ಅಂದರೆ ಅಲ್ಲೊಂದು ಮಾತಿದೆ, ಇಂದ್ರಿಯಾಣಿ ಹೇಳಬೇಕಾದ್ರೆ ಹರಂತಿ ಪ್ರಮಾತೀನಿ ಹರಂತಿ ಪ್ರಸಭಂ ಮನಃ. ಪ್ರಮಾತೀನಿ ಅಂದರೆ ಎಳ್ಕೊಂಡು ಹೋಗುತ್ತೆ, ಟೆಂಪ್ಟ್ ಮಾಡುತ್ತದೆ. ಗೊತ್ತಾಯ್ತಾ? ಎಂಥವನು ಮಡಿಯಲ್ಲಿ ಕೂತಿರ್ತಾನೆ, ಏನಾದ್ರು ಕೊಡ್ಲಕ್ಕೆ ಬಂದ ತಕ್ಷಣ ತೊಗೊಳಕ್ಕೆ ಆ ಕಡೆಗೆ ನೋಡ್ತಾನೆ, ಯಾರು ತಗೊಂಡು ಹೋಗ್ಲಕ್ಕೆ ಹೋಗ್ತಾನೆ. ಅಂದರೆ ಟೆಂಪ್ಟ್ ಆಗ್ತಾರೆ. ಇದು ಭಾಳ ಮುಖ್ಯ. ಇಂದ್ರಿಯಗಳ ನೇಚರ್ ಇದೆ. ನಾವದನ್ನು ಏನು ಮಾಡಬಾರ್ದು? ಕಂಟ್ರೋಲ್ ಮಾಡಬೇಕು. ಅದನ್ನು ಅದರಿಂದ ನಾವು ಕಂಟ್ರೋಲ್ಡ್ ಆಗಬಾರ್ದು. ಕಂಟ್ರೋಲರ್ ಆಗಬೇಕು ಹೊರತು ಕಂಟ್ರೋಲ್ಡ್ ಆಗಿಬಿಟ್ರೆ ಸಾಧನೆ ಆಗೋದಿಲ್ಲ. ಇಂದ್ರಿಯಗಳಂದರೆ ಕುದುರೆಗಡಿ ಇದ್ದ ಹಾಗೆ. ಕುದುರೆಗಡಿ ಏನು ಮಾಡುತ್ತೆ? ನಮ್ಮ ಆಹಾರ ಸಿಕ್ಕ ತಕ್ಷಣ ಹೋಗ್ಲಿಕ್ಕೆ ಇಷ್ಟಪಡೋದು. ಅದು ಆಹಾರ ಕೊಡಬಾರ್ದು ನಾವಾಗ. ಅದು ನಮ್ಮ ಕೈಲಿರ್ಬೇಕು. ಅದಕ್ಕೆ ಎತ್ತುಗಳಿಗೆ ಹಾಕ್ತಿದ್ದಾರಲ್ಲ, ಬಾಯಿ ತಿಂದಂತೆ, ಅದು ನಮ್ಮ ಬಾಯಿಗೆ ಹಾಕ್ಕೊಡ್ಬೇಕು ಫಸ್ಟು. ಉಳಿದವ್ರ ಬಾಯಿಗೆ ಇವ್ರ ಬಾಯಿಗೆ ಹಾಕ್ಕೊಟ್ರೆ ಒಳ್ಳೆಯದು. ಆ್ಯಕ್ಚುಲಿ ಅದು ಕೊನೆಗೆ ಹೇಳ್ತೇವಲ್ಲ, ಅಮೃತಾಪಿ ಧಾನ ಬಸಿದ ಅದೇ ಅರ್ಥ. ಅದು ಡೋರ್ ಕ್ಲೋಸ್. ಮತ್ತೆ ಅವನು ತೆಗಿಬೇಕಾದ್ದು ಮುಂದೆ ಆಹಾರ ಸಿಕ್ಕಾಗ ಎಲ್ಲೆಲ್ಲಿ ಮತ್ತೆ ತೆಗಿಯಾಗಿಲ್ಲ. ಅದು ಯಾವ ಕಾಲಕ್ಕೆ ಸಿಕ್ಕರೆ ಒಂದು ಯಾಮದೊಳಗೆ ತೊಗೊಳ್ಳೇಬಾರ್ದು ನಿಯಮ. ಯಾಮ ಮಧ್ಯೇನ ಹೋಗ್ತವ್ಯಂ ಯಾಮಯುಗ್ಮಂ ನಲಂಘಯೇತ್. ಯಾಮ ಅಂದರೆ 3 ತಾಸು. ಏನಾದ್ರು ತಿಂದಿದ್ರೆ ಕುಡಿದ್ರೆ 3 ತಾಸು ಒಳಗೆ ಮತ್ತೆ ತೊಗೊಳ್ಬಾರ್ದು. ಅದು ಜೀರ್ಣ ಆಗೋ ಪ್ರಕ್ರಿಯೆಗೆ ಅಡ್ಡಿ ಮಾಡುತ್ತೆ. ಗೊತ್ತಾಯ್ತಾ? ಆಮೇಲೆ 2 ಯಾಮ ಬಿಡಬಾರದು. ಏಕಾಸಿಗೆ ಅಪ್ಲೈ ಆಗಲ್ಲ ಇದು. 2 ಯಾಮ ಮೀರಬಾರ್ದು. ಅಷ್ಟೊಂದು ಏನಾದ್ರು ತೊಗೋಬೇಕು, ಅಸಿಡಿಟಿ ಆಗಬಾರ್ದು ಅಂತ ತೊಗೊಳ್ಬೇಕು. ಅವೆಲ್ಲ ಸಿಂಪಲ್ ರೂಲ್ಸ್ ಆಫ್ ಇದ್ದದು ಹೆಲ್ತ್. ಆಯುರ್ವೇದದ ಮಾತುಗಳು ಅದೆಲ್ಲ ಪುರಾಣದ ಮಾತುಗಳಿಂದ ಅಲ್ಲಿ ಅಡಾಪ್ಟ್ ಮಾಡ್ಕೋತಾರೆ ಅಷ್ಟೇ. 3 ಅಲ್ಲಿದ್ದು. ಸಂಗಂ ತ್ಯಜೇತ ಮಿಥುನೌ ರುಜಿನಾನ್ ಮುಮುಕ್ಷು ಸರ್ವಾತ್ಮನಾನ ವಿಸೃಜೇತ್ ಬಹಿರಿಂದ್ರಿಯಾಣಿ ಏಕಶ್ಚರನ್ ರಹಸಿ ಚಿತ್ತಮನಂತ ಈಶೇ ಯುಂಜೀತ ತದ್ರತಿಷು ಸಾಧುಷು ಚೇತ್ ಪ್ರಸಂಗ. ಸಂಗಂ ತ್ಯಜೇತ ಮಿಥುನ ವೃಜಿನಾನ್ ಮುಮುಕ್ಷು ಸರ್ವಾತ್ಮನ ನ ವಿಸೃಜೇತ್ ಬಹಿಃ ಇಂದ್ರಿಯಾಣಿ ಏಕಃ ಚರನ್ ರಹಸಿ
ಚಿತ್ತಂ ಅನಂತ ಈಶೆ ಬಿಡಿಸಿದಾಗ ಅನಂತೆ ಈಶೆ ಆಗುತ್ತೆ. ಅನಂತ ಈಶೆ ಯುಂಜೀತ ಸದ್ಗತಿ ತದ್ರತಿಷು ಸಾಧುಷು ಚೇತ್ ಪ್ರಸಂಗ ಸಂಗಂ ತ್ಯಜೇತ ಮಿಥುನೌ ರುಜಿನಾನ್ ಮುಮುಕ್ಷು. ಆದಷ್ಟು ಕೂಡ ಸಂಸಾರಿಗಳ ಸಂಘವನ್ನು ಬಿಡಬೇಕು. ಯಾಕೆ? ತಾನು ಟೆಂಪ್ಟ್ ಆಗ್ತಾನೆ. ಅದೇ ಹೇಳಿದ್ದು ಸೋಬರಿಗಳು. ಮೀನಿನ ದಾಂಪತ್ಯ ನೋಡಿ ನಾನು ಮದುವೆ ಆಗಬೇಕು ಅಂತ ಹೊರಟ್ರಲ್ಲ, ಅದು ನೋಡಿದ್ದಕ್ಕೆ ಟೆಂಪ್ಟ್ ಆದರು. ಅದಕ್ಕೆಂದು ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಸರ್ವಾತ್ಮನ ಅಕೇಶನ್ ಅಲ್ಲ, ದೂರ ಇದ್ಬಿಡಿ ಕಂಪ್ಲೀಟಾಗಿ. ಒಮ್ಮೊಮ್ಮೆ ಸ್ಮೋಕ್ ಮಾಡಿ ಒಮ್ಮೊಮ್ಮೆ ಕುಡೀರಿ ಅಂತ ಹಾಗಲ್ಲ, ಟೋಟಲಿ ಬಿಟ್ಟುಬಿಡ್ಬೇಕಾಗಲ್ಲ. ಸರ್ವಾತ್ಮನ ವಿಸೃಜೇತ್ ಬಹಿರಿಂದ್ರಿಯ, ಇಂದ್ರಿಯಗಳನ್ನು ಹೊರಗೆ ಬಿಡಬಾರ್ದು. ಅವ್ರು ಹೊರಗೆ ಹೋಗೋ ನೇಚರು. ಈ ಕುದುರೆ ಮುಂದೆ ಹೋಗುತ್ತೆ ಅಂತಾನೆ ಕಟ್ಟೋದು, ಅದಕ್ಕೆ ಮುಂದೆ ಹೋಗಲಿ ಅಂತಾನೆ ಕಟ್ಟು. ಎಲ್ಲೆಲ್ಲೋ ಹೋಗಬಾರ್ದು, ಹೋಗೋ ದಾರಿಗೆ ಹೋಗ್ಬೇಕಷ್ಟೇ. ಅದು ಹೇಗೋ ಇಂದ್ರಿಯಗಳು ಹೋಗಲೇಬೇಕು ಮುಂದಕ್ಕೆ, ಎಲ್ಲೆಲ್ಲೋ ಹೋಗಬಾರ್ದು. ಅವರು ರಿಕ್ಷಾದವ್ರು ಹೇಳ್ತಾರೆ, ನಮ್ಮ ಮಲೇಶ್ವರಕ್ಕೆ ಹೋಗ್ತೀರಿ ಅಂತ ಕೇಳಿದ್ರೆ ಅಲ್ಲಿಗೆ ಹೋಗೋದು ಇಲ್ಲ ನಾನು ಈ ಕಡೆ ಹೋಗ್ತೀರಿ ಅಂತ. ಹಾಗೆ ಗುಡ್ಡೆ ಕಾರ್ಯಕ್ಕೆ ಹೋದವ್ರು ಇರ್ತಾರ ಇರೋದಿಲ್ಲ. ಅದೇ ರೀತಿ ಅಲ್ಲಿ ಇಂದ್ರಿಯ ಜಯ ಇದೆ ಅವನಿಗೆ, ಇದೆ ಇಲ್ಲೂ ಇರಬೇಕು. ಅದಕ್ಕೆ ಇಂದ್ರಿಯ ಜಯನ ನಾವು ತಿನ್ನೋದಕ್ಕಾಗೋದಿಲ್ಲ ಹೇಳ್ಬೇಕಾದ್ರೆ. ಹೌದಾ, ನಾನು ಇಲ್ಲಿ ಬರಬೇಕಿರ್ತಾರ, ಇಲ್ಲ ನಾನು ಬೇರೆ ಕೆಲಸದಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಅವ್ರು ಹೋಗೋದು ಬೇರೆ ಕಡೆ ಹೋಗ್ತೀರಿ ಅಂತ ಹೇಳ್ತಾರೆ. ಅರ್ಥ ಆಯ್ತು. ಇದು ಸರಿಯಾದ, ಇಬ್ಬರು ಸರಿಯಾಗಿ, ಇಬ್ಬರು ಪ್ರಾಮಾಣಿಕರೇ. ಇಲ್ಲಿ ಮೋಸ ಹೋಗಬಾರ್ದು. ಆ ದೃಷ್ಟಿಯಿಂದ ಎಂದೂ ಕೂಡ ಆ ಸಂಘಕ್ಕೆ ಯಾರು ಮುಮುಕ್ಷು, ನೀವು ಪಾಸಾಗಬೇಕು ಅಂತಿದ್ರೆ ಕ್ಲಾಸಿಗೆ ಅಂತಾರಲ್ಲ ಹಾಗೆ, ನೀವು ಮೋಕ್ಷ ಬೇಕು ಅಂತಿದ್ರೆ ಇವೆಲ್ಲ ಲೂಸ್ ಫಾಲೋ ಮಾಡಬೇಕು, ಇಲ್ಲದ್ರೆ ನೀನು ಹಣೆ ಬರೋದು ಅಷ್ಟೇ. ಮುಮುಕ್ಷು ಸರ್ವಾತ್ಮನ ವಿಸೃಜೇತ್ ಬಹಿರಿಂದ್ರಿಯ, ಇಂದ್ರಿಯಗಳು ಎಂದೂ ಕೂಡ ಹೊರಗೆ ಹಾಗೆ ಬಿಡಬಾರ್ದು. ಇವತ್ತು ಬ್ರೇಕ್ ಹಾಕಿ ನಿಲ್ಲಿಸ್ತಾನೆ, ವೆಹಿಕಲ್ ನಿಲ್ಲಿಸ್ಬೇಕಾದ್ರೆ ಸರಿಯಾಗಿ ಬ್ರೇಕ್ ಹಾಕಿ ಪರ್ಫೆಕ್ಟಾಗಿ ನೋಡಿ ಹೋಗ್ತಾನೆ. ಇಲ್ಲವ್ರು ಏನಾಗುತ್ತದು, ಉಳಿದವರು ಸಾಯ್ತಾರೆ, ಅದು ಹಾಳಾಗಿಬಿಡ್ಬೋದು. ಇಷ್ಟೊತ್ತು ಯಾವುದು ಸ್ವಲ್ಪ ಹಾಕಿ ಹೋಗ್ಬಿಟ್ಟಿರುತ್ತೆ ಎಲ್ಲ ಒಂದು ಕಡೆಗೆ. ಇವತ್ತು ಕಾರ್ ನಿಲ್ಲಿಸಿದ್ರೆ ಒಂದು ಕಡೆಗೆ ಅಲ್ಲಿ ಹೋಗ್ಬಿಟ್ಟಿದೆ, ಸ್ವಲ್ಪ ತೊಡೆ ಇಲ್ಲೇ ಇಲ್ಲ ಅಲ್ಲಿ, ಅದು ಸರಿಯಾಗಿ ಹಾಕಿಲ್ಲ, ಬಿಟ್ಟು ಗುಡ್ಡಕ್ಕೆ ಯಾರಿಗೂ ಏನಾಗಿಲ್ಲ, ಅಲ್ಲಿ ಹೋಗಿ ನಿಂತಿದ್ದು. ಅದಕ್ಕೆ ಫುಲ್ ಚೆಕ್ ಮಾಡ್ತಾರೆ, ಅದನ್ನು ಸರಿಯಾಗಿದೆಯೋ ಹಿಂದೆ ಚೆಕ್ ಮಾಡಿ ಯಾವ ಇಂಟ್ಯಾಕ್ಟ್ ಇದೆಯೋ ಇಲ್ವೋ, ಅದರಿಂದ ಲೂಸ್ ಬಿಡಬಾರ್ದು. ಮತ್ತು ಫ್ರೆಶ್ ಆಗಿರಬೇಕು, ಲೂಸ್ ಬಿಡಬಾರ್ದು. ಅದು ಇದೇ ಸರಿಯಾಗಿ ನೋಡ್ಕೋಬೇಕು. ಅದಕ್ಕೊಬ್ಬ ರಾಜ ಏನು ಮಾಡ್ದ, ಇಂದ್ರಿಯ ಇದ್ರೆ ತಾನೆ ಅಂತ ಕತ್ತರಿಸಿ ಹೊಡಕ್ಕೆ ಹೋದ. ದೊಡ್ಡ ನೀವು ಆ ರೀತಿ ಮಾಡಿಬಿಟ್ರೆ ಒಳ್ಳೇದು ಕೂಡ ನೋಡೋಕ್ಕಾಗೋದಿಲ್ಲ. ಕೆಟ್ಟದ್ದು ನೋಡಬೇಕಾಗತ್ತೆ ಅಂತ ಕಣ್ಣು ಕಳ್ಕೊಂಡ್ರೆ ಒಳ್ಳೇದು ನೋಡೋದಿಲ್ಲ. ಆಮೇಲೆ ಅದಕ್ಕೆ ಕೆಟ್ಟದ್ದು ನೋಡಬಾರ್ದು ಅಂತ ಸರಿಯಾಗಬೇಕೆ ಹೊರತು ಏನಾಗಬಾರ್ದು, ಕಣ್ಣೆ ಕಳ್ಕೊಡೋಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಶಾಕ್ ಹೊಡಿತು ಅಂತ ಕರೆಂಟೇ ತೆಗೆಸಾಕ್ಬಿಟ್ರೆ ಶಾಕ್ ಕೊಡೋದಂತೆ ಉಪಯೋಗಿಸ್ಬೇಕಷ್ಟೇ. ಹಾಂ, ಯಾರ ರೂಪದಲ್ಲಿ ಯಾವುದಕ್ಕೆ? ಅಲ್ಲ ಇಂದ್ರದೇವರದಲ್ಲ, ಅದಕ್ಕೆ ರಾಜನ ಕಥೆ. ಇಂದ್ರದೇವರು ಇವನಿಗೆ ಒಬ್ಬನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿರ್ತಾನೆ, ಅವನಿಗೆ ಬಂದಿದ್ದು ಇದು ಕಥೆ ಅಲ್ಲ. ಏಕಶ್ಚರನ್ ರಹಸ್ಯ ಚಿತ್ತಮನಂತ ಈಶೆ, ಮತ್ತು ಒಬ್ಬನೇ ಇರಬೇಕು ಯಾವಾಗ ಕೂಡ, ಏಕ. ಆದಷ್ಟು ಸನ್ಮಾಸ ಮನುಷ್ಯ ಕಾಂಟ್ಯಾಕ್ಟಿಂದನೇ ಹಾಳಾಗೋದು. ಮನೇಲಿ ಎಲ್ಲೇ ಎಷ್ಟೇ ವಾತಾವರಣ ಇದ್ದರೂ, ಸ್ಕೂಲು ಕಾಲೇಜುಗಳಲ್ಲಿ ಕೆಟ್ಟ ವಾತಾವರಣ ಇತ್ತು ಅಂದರೆ ಅವನು ಮನೆಯೇ ಕೆಡಿಸಿಬಿಡ್ತಾನೆ. ಅವನು ಕೆಡೋದಷ್ಟೇ ಅಲ್ಲ, ಮನೆಯನ್ನು ಕೆಡಿಸಿಬಿಡ್ತಾನೆ. ಹುಷಾರಾಗಿರ್ಬೇಕು. ಏಕಶ್ಚರನ್ ರಹಸಿ, ಒಬ್ಬನೇ ಇರಬೇಕು. ಅವ್ರಿಗೆ ಗುಟ್ಟಾಗಿ ಹಾಕಿರ್ಬೇಕಾದ್ರು ಅವ್ರು ಹುಡ್ಕೊಂಬರ್ತಾರೆ. ನಾವು ಹುಡ್ಕೊಂಡು ಹೋದರೆ ಒಂದು ತಪ್ಪು, ಅವ್ರು ಹುಡ್ಕೊಂಬಂದ್ರೆ ಕಷ್ಟನೇ. ನಾವೆಲ್ಲಿಗಿಂತ ಗೊತ್ತಾಗಬಾರ್ದು ಅವರಿಗೆ. ರಹಸ್ಯ ಚಿತ್ತಂ ಅನಂತ ಈಶೆ, ಯಾವಾಗಲೂ ದೇವ್ರ ಕಡೆ ಮನಸ್ಸಾಗಿ ಅನಂತೆ. ನಮಗೊಂದು ಪ್ರಶ್ನೆ ಉತ್ತರ ಸಿಗುತ್ತೆ, ಅಲ್ಲಿ ಎಷ್ಟು ಸತ್ತು ಹಾಕ್ಲಿಕ್ಕೆ ಸಾಧ್ಯ? ಬೋರ್ ಹೊಡೆಯೋದಿಲ್ಲ ಅಂದರೆ ಅನಂತ ಆತ. ಅರ್ಥ ಆಯ್ತಾ? ಅನಂತನಾದ್ರಿಂದ ಬೋರ್ ಹೊಡೆಯೋ ಚಾನ್ಸೇ ಇಲ್ಲ. ಲೌಕಿಕ ಅನಂತ ಅಲ್ಲ, ಅದೇ ಬೋರ್ ಹೊಡೆದಿಲ್ಲ ಇವರಿಗೆ. ದೇವರ ಬೋರ್ ಹೊಡಿತಾರೆ? ಸಾಧ್ಯ ಇಲ್ಲ. ಆದ್ದರಿಂದ ಅನಂತ ಪದ ಉಪಯೋಗಿಸೋದು ಅದಕ್ಕೆ. ಆಚಾರ್ಯ ಹೇಳಿದ್ದು ಅದಕ್ಕೆ, ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ. ಒಂದು ಕೊನೆ ಅಂತಿದ್ದರೆ ಬಿಟ್ಬಿಡ್ಬೋದು. ಬಾವಿದರೆ ಸೇದರೇ ಮುಗಿಯೋದಿಲ್ಲ ಎಷ್ಟೋ ಸಲ. ಸಮುದ್ರದಿಂದ ಮುಗಿಯುತ್ತಾ? ಗುಣಸಮುದ್ರ ಪರಮಾತ್ಮ ಆದ್ದರಿಂದ ಎಂದೂ ಬೋರ್ ಆಗೋದಾಗಲಿ ಫ್ರೀ ಆಗೋದಾಗಲಿ ಸಾಧ್ಯ ಇಲ್ಲ. ಫ್ರೀ ಮಾಡ್ಕೊಳ್ಳೋಕೆ ಬರುತ್ತಾ? ಸಾಧ್ಯ ಇಲ್ಲ. ಎರಡು ಸಮಯ ನೋಡಿ ಅರ್ಥ ಹೇಳಬೇಕು. ಅಂಥ ಶಬ್ದಕ್ಕೆ ಅಂತ್ಯ ಅಂತಲೂ ಅರ್ಥ ಇದೆ, ಅಂತ್ಯ ಅಂತ ಬೇರೆ ಪದನೂ ಇದೆ. ಅಲ್ಲಿ ಅದಕ್ಕೆ ಲಿಮಿಟ್ ಆಗುತ್ತೆ. ಇದು ವೈಲ್ಡ್ ವರ್ಲ್ಡ್. ಇದು ಎಲ್ಲ ಕಡೆ ಅನೇಕ ಅರ್ಥ ಮಾಡೋಕ್ಕೆ ಬರೋದು. ಅಂತ್ಯ ಅಂದರೆ ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಅಂತ ಹೇಳಿದ್ರೆ ನಿರ್ಣಯ ಅಂತ ಅರ್ಥ ಬರೋದು. ತುಂಬ ಅರ್ಥಗಳು ಬರೋದ್ರಿಂದ ಆ ಅರ್ಥ ಹೇಳ್ತಾರೆ. ಅನಂತ ಈಶೆ ಯುಂಜೀತ ತದ್ರತಿಷು ಸಾಧುಷು ಚೇತ್ ಪ್ರಸಂಗ. ಆ ನಿಮ್ಮ ಸತ್ಸಂಗ ಮಾಡೋದಿದ್ದರೆ ಸಜ್ಜನರಲ್ಲಿ ಮಾಡಿ. ಅವ್ರು ಭಗವಂತನ ಕನೆಕ್ಟ್ ಆಗಿರಬೇಕು, ಅಂಥವ್ರ ಬಗ್ಗೆ ಮಾಡಿ, ಸರಿ ಹೋಗ್ಬೇಕು. ಅದು ಇಲ್ಲದ ಅವ್ರು ಹೇಳಿದ ನಾನು ಇಬ್ಬರು ಹಟ್ಟಿ ಹೊಡೆಯೋಕೆ ಗೊತ್ತು, ಸಿಟ್ಟು ಬಂದುಬಿಡ್ತು. ಸೇಮ್ ಕ್ಲಾಸು ಬರೋದಿವ್ಸ ಪರೀಕ್ಷೆ ಇದೆ, ಏನನ್ನೋದಿಲ್ಲ. ಆಗ ಬೈದ ಸುಮ್ಮನೆ ಹೋಗಿಬಿಡ್ತಾರೆ. ಆಯ್ತು ಸ್ಟಡಿ ಮಾಡೋದು ಅಂತ ಕರೀತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಬೇರೆ ಸಬ್ಜೆಕ್ಟ್ ಅವ್ನು ಕೂತ್ರೆ ಅವರು ಸ್ಟೂಡೆಂಟೇ, ಅವನು ರ್ಯಾಂಕ್ ಸ್ಟೂಡೆಂಟೇ ಇರ್ಬೋದು, ಸಬ್ಜೆಕ್ಟ್ ಬೇರೆ.
ಡೋಂಟ್ ವೇಸ್ಟ್ ಇಸ್ ಟೈಮ್ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಉಪಯೋಗ ಆಗಲ್ಲ ಅದರಿಂದ. ಆದ್ದರಿಂದ ಯಾವಾಗಲೂ ಕೂಡ ಪ್ರಸಂಗ ಎಲ್ಲಿ ಮಾಡಬೇಕು, ಯಾವಾಗಲೂ ಪ್ರಸಂಗ ಅಂದರೆ ಪ್ರಸಂಗ ಈ ಅಲ್ಲ. ಪ್ರಸಂಗ ಅಂದರೆ ಕಾಂಟ್ಯಾಕ್ಟ್ ಅಂತ ಅರ್ಥ ಅಲ್ಲ. ಸಂಘ ಅಂದರೆ ಕಾಂಟ್ಯಾಕ್ಟ್, ಪ್ರಸಂಗ ಅಂದರೆ ಕ್ಲೋಸ್ ಕಾಂಟ್ಯಾಕ್ಟ್. ಯಾರ ಜೊತೆಗೆ ಇರಬೇಕು ಅಂತ ಇಂಥವ್ರ ಹತ್ರ ಇರಬೇಕು, ಸಜ್ಜನರ ಹತ್ರ ಇರಬೇಕು ಅಂತ ಬೇರೆಯವ್ರ ಹತ್ರ ಇರಕೂಡದು. ಉದಾಹರಣೆ ನಾವೇ ಹೋಗ್ತಿರ್ತೀವಿ ಅಂತ ತಿಳ್ಕೊಳ್ಳೋಣ, ಸಿಗ್ನಲ್ ಕೊಟ್ಟಿರ್ತಾರೆ, ಒಂದು ಕಾರ್ಯ ನಿಂತ್ಕೊಂಡ್ಬಿಟ್ಟು ನಮ್ಮ ಕಾರ್ ನಿಂತ್ಬಿಟ್ಟಿರ್ತಾರೆ, ಅದು ಕೆಟ್ಟ ಕಾರ್ ಅದು. ಆಮೇಲೆ ಅದು ಕ್ಲಿಯರ್ ಆಗೋದೇ ಇಲ್ಲ, ಅದು ಕ್ಲೋಸರ್ ನಿಲ್ಲಿಸ್ಬಿಟ್ಟಿರ್ತಾರೆ, ನಾನ್ ಸ್ಟಾಪ್ ಹೋಗ್ತಾನೆ ಇರುತ್ತೆ. ಅದು ಹೋಗೋ ವೆಹಿಕಲ್ ಮುಂದೆ ನಿಲ್ಲಿಸ್ಬೇಕು ಅಂತ ಕೆಟ್ಟ ವೆಹಿಕಲ್ ನಿಲ್ಲಿಸ್ಬಾರ್ದು. ನಿಲ್ಲಿಸ್ಬಿಟ್ಟು ಏನಾಗುತ್ತೆ ಅದು ತನಗೆ ತನ್ನಿಂದ ನಿಂತವ್ರು ಅವರು ಓಡು ಗ್ರೇಟ್ ಆಗಿಬಿಡೋದು ಅವನಿಂದ. ಆ ಗ್ಯಾಂಗಾಗೆ ಬೇರೆ ಶುರು ಮಾಡಿಬಿಡೋದು. ಹಾಗೆ ಮಾಡಬಾರ್ದು. ಅದಕ್ಕೆ ಮುಂದೆ ಹೋಗ್ತಿದ್ದಾರೆ ಅಬ್ಸರ್ವ್ ಮಾಡಬೇಕಂತ. ಮುಂದೆ ನಿಲ್ಸೋ ಬುದ್ಧಿವಂತ ಎಲ್ಲ ಸರಿಯಾಗಿ ಮಾಡ್ಕೋತಾರೆ. ಮೆಕ್ಯಾನಿಕಲಿ ಮಾಡೋರು ಏನೋ ಮಾಡಿಬಿಡ್ತಾರೆ. ಆ ರೀತಿ ಯೋಚನೆ ಮಾಡಿ ಅವ್ರು ಮುಂದೆ ಹೋಗಾರ, ನಮಗಿಂತ ಅಡ್ವಾನ್ಸ್ಡ್ ಇದ್ದಾರಾ, ಅವ್ರಿಂದ ಉಪಯೋಗ ಆಗುತ್ತಾ ನೋಡ್ಕೊಂಡು ಹೋಗ್ತಾರೆ. ಆರ್ಡಿನರಿ ಬಸ್ಸಲ್ಲಿ ಹೋಗ್ತಿದ್ದೆ, ಎಕ್ಸ್ಪ್ರೆಸ್ ಬಂತು ಹತ್ಬೋದು. ಯಾಕೆ ಸ್ಟಾಪ್ಸ್ ಕಡೆ ಬೇಗ ಹೋಗ್ತಾರೆ. ಅದು ಬಿಟ್ಟು ಎಕ್ಸ್ಪ್ರೆಸ್ ಹಿಡಿದು ಇದಕ್ಕೆ ಹತ್ತಬಾರ್ದು ಅಷ್ಟೇ. ಅವು ದಡ್ಡ ಅಂತ ಕರೀತಾರೆ. ಪ್ರಸಂಗ ವಿಶೇಷವಾದ ಸಂಘವನ್ನು ಅಂಥವರಲ್ಲಿ ಮಾಡಬೇಕೆ ಹೊರತು ಕಂಡ್ರೆ ಮಾಡಲಿಕ್ಕೆ ಹೋಗ್ಕೊಡು. ಇಷ್ಟೆಲ್ಲ ಹೇಳಿ ಯಥಾಮಯೋಂಗೇ ಸಮುಪೇಕ್ಷಿತೋನುಭಿ ನ ಶಕ್ಯತೆ ರೂಢಪದ ಚಿಕಿತ್ಸುತು ಯಥೇಂದ್ರಿಯ ಗ್ರಾಮ ಉಪೇಕ್ಷಿತಸ್ತಥಾ ರಿಪುರ್ಮಹಾನ್ ಬದ್ಧ ಬಲೋ ನ ಚಾಲ್ಯತೆ. ನಾವು ಅದೆಲ್ಲ ಕರೆಕ್ಟು, ನಾವು ಆಮೇಲೆ ಮಾಡ್ತೀವಿ ಅಂತ ಹೇಳ್ತೀವಿ. ನಮ್ಮ ಉದ್ದೇಶ ಆಮೇಲೆ ಮಾಡ್ತೀವಿ, ನಾವು ರಿಟೈರ್ ಆದಮೇಲೆ ಶುರು ಅಂತ ಹೇಳ್ತಾರೆ. ಅದಕ್ಕೆ ಹತ್ರ ಹಾಗೆ ಹೇಳಬೇಡಿ. ಏನು ಮಾಡಬೇಕೀಗ? ಯಥಾ ಆತ್ಮ ಆಮಯ ಅಂಗೇ ಸಮುಪೇಕ್ಷಿತ. ಯಾವುದೋ ಅಂಗಕ್ಕೆ ರೋಗ ಬಂದಿದೆ, ತಲೆನೋವು, ತಲೆ ಒಂದು ಅಂಗ ತಾನೆ, ಅದಕ್ಕೆ ನೋವು ಬಂದಿದೆ. ತಕ್ಷಣ ಏನು ಮಾಡಬೇಕು? ಅದಕ್ಕೆ ಪರಿಹಾರ ಹುಡುಕ್ಬೇಕು. ಅದಕ್ಕೆ ಉಪೇಕ್ಷೆ ಮಾಡಿಬಿಟ್ರೆ ಏನಾಗುತ್ತದು? ತಲೆನೋವು ಸಾಮಾನ್ಯ ತಲೆನೋವು ಆಗಿರ್ಬೋದು, ಅದು ದೊಡ್ಡ ಡಿಸೀಸನ್ ಒಂದು ಇನ್ನು ಸಿಂಪ್ಟಮು ಆಗಿರ್ಬೋದು. ಅದು ಸರಿಯಾಗಿ ನೋಡ್ಕೊಂಡು ವಾಸಿ ಮಾಡ್ಕೊಂಡ್ಬಿಡ್ಬೇಕೆ ಹೊರತು ಉಪೇಕ್ಷೆ ಮಾಡಬಾರ್ದು. ಇವತ್ತು ನೋಡಿ ಕ್ಯಾನ್ಸರ್ ಮೊದಲಾದವುಗಳೆಲ್ಲ ಯಾಕೆ ಡೆವಲಪ್ ಆಗೋದು ಜಾಸ್ತಿ? ಅದು ಉಪೇಕ್ಷೆ ಮಾಡ್ತಾರೆ. ಆ ಸ್ಟೇಜ್ಗೆ ಹೋದ್ಮೇಲೆ ಏನು ಮಾಡೋಕ್ಕೆ ಬರೋದು. ಆಲ್ರೆಡಿ ಸ್ಟೇಜಲ್ಲಿ ಎಷ್ಟೋ ಜನ ವಾಸಿ ಆದವರು ಇದ್ದಾರಲ್ಲ, ಬೇಕಾಷ್ಟು ಜನ ವಾಸಿ ಮಾಡ್ಕೊಂಡವರು ಇದ್ದಾರೆ, ಮಾಡ್ಕೊಡೋದವರು ಇದ್ದಾರೆ. ಏನೋ ಸಿಂಪಡಿಸ್ ಇಲ್ಲದ ತಕ್ಷಣ ಬರೋದಿಲ್ಲ. ಈಗ ಗೊತ್ತಾಗಿದ್ದು ಯೋಚನೆ ಮಾಡಬೇಕಾದ್ರೆ ಅದು ಚಿಕಿತ್ಸೆ ಮಾಡಿಬಿಟ್ಟು ವಾಸಿ ಆಗಿಬಿಡುತ್ತೆ. ಇದ್ರ ವಾಸಿ ಆಗೋದಿಲ್ಲ. 2 ಕೇಸ್ ತೊಗೋಬೇಕು. ಈ ಕ್ಯಾನ್ಸರ್ ಕೇಸು 4th ಸ್ಟೇಜು, ಈ ಇದಿರುತ್ತಲ್ಲ ಗ್ಯಾಂಗ್ರೀನು, ಇದು ಬಂದಾಗ ಗ್ಯಾಂಗ್ರೀನ್ ಆಗಿಬಿಡೋದು. ಆದಮೇಲೆ ಏನು ಮಾಡೋಕ್ಕೆ ಕಷ್ಟ. ಅದಕ್ಕೇನು ಮಾಡಬೇಕು? ಆಗದಂತೆ ನೋಡ್ಕೋಬೇಕಲ್ಲ. ಅದಕ್ಕೆ ಅಂಗ ಅಂತ ಪದ ಉಪಯೋಗಿಸಿದರು. ಕಾಲಿಗೆ ಆದರೆ ಕಾಲಿಗೆ, ಬೆರಳಿಗಾದರೆ ಬೆರಳಿಗೆ ಕಟ್ ಮಾಡ್ತಾರಲ್ಲ, ಹಾಗೆ ಉಪೇಕ್ಷೆ ಮಾಡಿದರೆ ನಾಳೆ ಅದು ಉಳಿದಂಗೆ ಹರಡುತ್ತೆ, ವಾಸಿ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಚಿಕ್ಕಂದಿನಿಂದ ಸರಿ ನೋಡ್ಕೋಬೇಕು ಹೊರತು ಕೆಡಕ್ಕೆ ಈಗ ಅವಕಾಶ ಕೊಟ್ಟು ಆಮೇಲೆ ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕಶ್ಚರನ್ ಯಥಾ ಇಂದ ಶಕ್ಯತೆ. ಆಮೇಲೆ ಕರ್ತು ಇದು ಮಾಡೋಕ್ಕೆ ಆಗೋದಿಲ್ಲ, ವಾಸಿ ಮಾಡೋಕ್ಕೆ ಬರೋದೇ ಇಲ್ಲ. ರೂಢ ಪದ. ಏನಾಗುತ್ತೆ ರೂಢ ಪದ ಅಂದ್ರೇನು? ಪದ ಅಂದರೆ ರೂಟು, ರೂಢ ಅಂದರೆ ಗಟ್ಟಿ, ರೂಟೆಡ್, ಡೀಪ್ ರೂಟೆಡ್. ಡೀಪ್ ರೂಟೆಡ್ ಏನಕ್ಕೆ ಬರೋದಿಲ್ಲ. ಶಕ್ಯತೆ ಇವತ್ತು ನೋಡಿ ಕೈಲೇನೋ ಹೋಯ್ತು ತಕ್ಷಣ ಹೋಗಿಬಿಡುತ್ತೆ ಆಗ್ಲೇ. ಸ್ವಲ್ಪ ದಿವಸ ಆಮೇಲೆ ಕಲೆ ಕೂತ್ಬಿಡುತ್ತೆ. ಅವು ಉಜ್ಜು ತೊಳಿಬೇಕು, ನೀರು ಸಿಗೋದಿಲ್ಲ, ತೊಳೆದ್ರೂ ಸರಿ ಹೋಗೋದಿಲ್ಲ. ಆಗ ಮಾಡೋದು ತುಂಬ ಸಿಂಪಲ್. ಯಾವಾಗ ರೂಢ ಪದ, ರೂಢ ಅಂದರೆ ಗಟ್ಟಿ ಆಗೋದು, ಪದ ಅಂದರೆ ರೂಟು. ಡೀಪ್ ರೂಟೆಡ್ ಆದಮೇಲೆ ತೆಗಿಲಿಕ್ಕೆ ಬರೋದಿಲ್ಲ ಅಷ್ಟೇ. ಇವತ್ತು ನೋಡಿ ಒಂದು ಎಲ್ಲ ಸಾಮಾನ್ಯ ಏನು ಮಾಡ್ತಾರೆ, ಭತ್ತ ಗಿತ್ತ ಬೆಳೆಯೋಲ್ಲ, ಮೊದಲೊಂದು ಕಡೆ ಇದು ಮಾಡಿಬಿಡ್ತಾರೆ, ಆಮೇಲೆ ಫುಲ್ ತೊಗೊಂಡೋಗಿ ಬೇರೆ ಕಡೆ ನೆಡ್ತಾರೆ. ಗೊತ್ತಾಯ್ತಾ? ಯಾವಾಗಿದು ಪ್ರೊಸೀಜರ್ ಇದೆ. ಆಮೇಲೆ ಇಲ್ಲ ಬೆಳೆದ್ಮೇಲೆ ಮಾಡೋಕ್ಕೆ ಬರೋಲ್ಲ. ಮತ್ತೆ ಮೊದಲೊಂದು ಪಾಟಲ್ಲಿ ಹಾಕಿಟ್ಟಿರ್ತಾರೆ, ಎಲ್ಲಿ ಹಾಕಬೇಕು ಅಂತಿದೆ, ಅದು ಬೆಳೆದ್ಮೇಲೆ ಮಾಡೋಕ್ಕೆ ಬರೋದಿಲ್ಲ. ಒಂದು ಸ್ಟೇಜಲ್ಲಿ ಮಾಡೋಕ್ಕೆ ಬರೋದು. ಅದಕ್ಕೆ ಬಗ್ಗಿಸ್ಬೇಕಲ್ಲ, ಪ್ಲ್ಯಾನ್ ಮಾಡಬೇಕು ಮೊದಲೇ. ಮರವಾಗಿ ಬಗ್ಗಿಸ್ಲಿಕ್ಕೆ ಬರೋದಿಲ್ಲ, ಗಿಡವಾಗಿ ಬಗ್ಗಿಸ್ಲಿಕ್ಕೆ ಬರುತ್ತೆ, ಮರವಾಗಿ ಬಗ್ಗಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಚಿಕ್ಕಂದಿನಿಂದ ಇದನ್ನೇ ಪ್ರಹ್ಲಾದ ಹೇಳಿ, ಕೌಮಾರ ಆಚರ್ಯತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ. ಚಿಕ್ಕಂದಿನಲ್ಲಿ ಮಾಡಿಸಿದರೆ ಮುಂದೆ ಮಾಡೋದು ಸುಲಭ ಆಗುತ್ತೆ, ಇಲ್ಲದವ್ರು ಬರೋದಿಲ್ಲ. 60 ವರ್ಷ ಈಗ ಆಚರಣೆ ಮಾಡ್ಸೋಕೆ ಕೊಟ್ಟರೆ ಇವ್ರು ಮರ್ತೋಗುತ್ತೆ, ಅಷ್ಟು ಬಜಿಟ್ಟೋಗುತ್ತೆ, ಸಾಧ್ಯನೇ ಇಲ್ಲ. ಪಟ ಗ್ರಹಣ ಮಾಡೋ ಶಕ್ತಿನೇ ಇರೋದಿಲ್ಲ ಅವರಿಗೆ. ಅಲ್ಲಿ ಹೇಳಿದ ತಕ್ಷಣ ಹೇಳ್ಬಿಡ್ತಾರೆ. ಚೇತ್ ಪ್ರಸಂಗ ಸಮತೆ ರೂಢಪದ ಚಿಕಿತ್ಸಿಸು ನ ಸಾಧ್ಯನೇ ಇಲ್ಲ. ಯಥಾ ಇಂದ್ರಿಯ ಅದೇ ರೀತಿಯೇ ಇಂದ್ರಿಯಗಳು ಹಾಗೇನೆ. ಉಪೇಕ್ಷಿತ ಒಂದೇ. ಯಥಾ ರಿಪು ಮಹಾನ್ ಲಬ್ಧಬಲೋ ನ ಚಾಲ್ಯತೆ. ಒಬ್ಬ ಶತ್ರುವಾದವನು ರಿಪೂಟೆಡ್ ಆದರೆ ಏನಾಗುತ್ತೆ ಅಲ್ಲಿಗೆ? ಓಡಿಸೋಕೆ ಮನೆ ಬಿಡಿಸೋಕ್ಕಾಗೋದಿಲ್ಲ, ಬಾಡಿಗೆ ಮನೆ ಬಿಡಿಸೋಕೆ ಕಷ್ಟ ಆಗೋದಿಲ್ಲ. ಶುರು ಮಾಡ್ತಾನೆ, ಅಷ್ಟು ದಿವಸ ಆಯ್ತು. ಅದಕ್ಕೆ ಒಂದು ನಿಯಮ 11 ತಿಂಗಳ ಮೇಲೆ ಮಾಡ್ಕೋಬೇಡಿ ಅಂತ ಹೇಳ್ಬಿಡ್ತಾರೆ. ಆ ಬಿಡಿಸಾಕ
ವರ್ಷಗಟ್ಟಲೆ ಆದರೆ ಅವನೇ ಗಟ್ಟಿಯಾಗಿಬಿಡ್ತಾನೆ. ಅಲ್ಲ ಮನೇನೆ ತಂದ್ಕೊಂಡ್ಬಿಡ್ತಾನೆ ಕೊನೆಗೆ. ಹಾಗಾಗಬಾರ್ದು. ರೂಢಪದ ಅಂದರೆ ಗಟ್ಟಿಯಾಗಿ ಬಿಟ್ಟಾದರೆ ಅವಕಾಶ ಕೊಡಬಾರದು ಅದಕ್ಕೆ. ಶತ್ರುಗಳನ್ನ ಹಾಗೇನೆ ಈ ಅಭ್ಯಾಸ ಮಾಡಿಸ್ಬಿಟ್ಟ ಮೇಲೆ ಏನು ಮಾಡೋಕ್ಕೆ ಬರೋದಿಲ್ಲ. ದಿವಸ ಬೆಡ್ ಕಾಫಿ ಕೊಡೋದು ಅಭ್ಯಾಸ ಮಾಡಿಬಿಟ್ರೆ ಆಮೇಲೆ ಉಪವಾಸಕ್ಕೆ ಸಾಧ್ಯ ಆಗೋದಿಲ್ಲ ಅವನಿಗೆ. ತುಂಬ ಕಷ್ಟಪಡ್ಬೇಕು ಅದಕ್ಕೆ. ಸಹಜವಾಗಿ ಬರೋದನ್ನ ಕಷ್ಟಪಟ್ಟು ಕೊನೆಗೂ ಏನೋ ಆಗಲ್ಲ ಅದು ಬಿಟ್ಬಿಡ್ತಾನೆ. ಎಕ್ಸೆಪ್ಷನ್ಸ್ ಇರುತ್ತೆ. ಎಕ್ಸೆಪ್ಷನ್ ನಾವು ಫಾಲೋ ಮಾಡೋಕ್ಕೆ ಹೋಗಬಾರ್ದು. ಯಾವಾಗ ರೂಲ್ನ ಫಾಲೋ ಮಾಡಬೇಕು ಯಾವಾಗ. ಲಬ್ಧ ಬಲಹ ನ ಚಾಲ್ಯತೆ ಮೌನವ್ರತಶ್ರುತ ಅಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಸಮಾಧಯಾಪವರ್ಗ್ಯಾ ಪ್ರಾಯಃ ಪರಂ ಪುರುಷತೇತು ಅಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತನವಾತ್ರತು ದಾಂಭಿಕಾನಾಂ. ಪ್ರಹ್ಲಾದ ಹೇಳಿದ ಮಾತಿದು. ನರಸಿಂಹದೇವರು ಕಂಡ ಮಾಡೋ ಸ್ತೋತ್ರ ಇದು. ಸ್ತೋತ್ರದಲ್ಲಿ ಹೇಳ್ತಾನೆ ಮೌನ ವ್ರತ ಏನೇನೋ ಇದೆ, ಬೇಕಾಷ್ಟಿವೆ. ಅದು ಡೀಟೇಲ್ಸ್ ನಾಳೆ. ಆದರೆ ಅವೆಲ್ಲ ಕೂಡ ಹೆಲ್ಪ್ ಆಗೋದು ಯಾವಾಗ ಗೊತ್ತಾ? ಜಿತೇಂದ್ರಿಯನಾಗಿದ್ದರೆ ಮಾತ್ರ. ಇಲ್ಲದವರು ಫಸ್ಟ್ ಕ್ಲಾಸ್ ಏನು ಇಂಪೋರ್ಟೆಡ್ ಕಾರು ಸಿಕ್ಕಾಬಟ್ಟೆ ಯಾವುದೋ ಒಂದು ಕಾರು ಬಂದಿದೆ ಅಂತ, ಅದು 100 ಕೋಟಿ ಅಂತ ಗೊತ್ತಾಯ್ತಾ? 100 ಕೋಟಿ ಸ್ಪೆಷಾಲಿಟಿ ಏನು ಗೊತ್ತಾ? ಯಾವುದೋ ಹೊತ್ಬಿಟ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ. ಹೊರಗೆ ಅವರಿಗೆಲ್ಲ ಚೇಂಜ್ ಆಗಿಬಿಡುತ್ತೆ. ಪೆಟ್ರೋಲ್ ಹೊತ್ಬಿಟ್ರಾಗ ಎಷ್ಟು ಕಲರ್, ಯಾವ ಕಲರ್ ಬೇಕೋ ಕಲರ್ ಹೋಗ್ತಾ ಇರೋದು. ಏನು ಬೇಕೋ ಅದು ಮಾಡೋದು. ಬ್ರೇಕೇ ಇಲ್ಲ ತಗೊಂಡಿರ್ಬಾರ್ದು ತಗೊಂಡು ಕೊಡ್ತಾರೆ ಅವ್ರಿಗೆ. ಇಷ್ಟೆಲ್ಲ ಇವೆ. ಇವೆಲ್ಲ ಸಾಧನೆನೇ. ಜಿತೇಂದ್ರಿಯತ್ವ ಇಲ್ವರೆ ಎಷ್ಟು ಅಂತ ಹೇಳಿದ. ಹಬ್ಬಬ್ಬ ಅಂದರೆ ಏನಾಗ್ಬೋದು ಇದರಿಂದ ನಿಮಗೀಗ? ಭಾರಿ ಮೌನ ಎಲ್ಲ ಪ್ರಾಕ್ಟೀಸ್ ಮಾಡಿದೆ ಅಂತ ತಿಳ್ಕೊಂಡು ಏನಾಗ್ಬೋದು ಅಂದರೆ ಯಾರು ಊಟಕ್ಕೆ ಕರೆದು ಮಾಡಿಬೋದು ಅಷ್ಟೇ ಹೊರತು ದೇವ್ರು ಕಾಡೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಮೌನ ವಾರ್ತಾ ಭವಂತಿ, ಜೀವನೋಪಾಯ ಆಗಬಹುದೇ ಹೊರತು ಸಾಧನೆ ಅಂತ ಕರೆಯೋದಿಲ್ಲ. ಅದನ್ನು ಅರ್ಥ ಆಯ್ತಾ? ಕರಿಬೇಕು. ಇವೆಲ್ಲ ಕೂಡ ಜಿತೇಂದ್ರಿಯರಾಗಿದ್ದರೆ ಮಾತ್ರ ಸಾಧ್ಯ ಹೊರತು ಇಲ್ಲರೂ ಸಾಧ್ಯ ಇಲ್ಲ. ಬ್ರೇಕ್ಲೆಸ್ ವೆಹಿಕಲ್ ಯಾರು ಹತ್ತಾರ? ಒಬ್ಬೊಬ್ಬನು ಹತ್ತೋದು. ಸದ್ಯ ಮೊದಲೇ ಹೇಳಿದ ಮಾರ ಕೈ ಫ್ರೀ ಮಾತಾಡ್ಸೋಕ್ಕೆ ತಯಾರಿಲ್ಲ. ಬ್ರೇಕ್ ಇಲ್ಲ ತೊಗೊಂಡು ಏನು ಮಾಡ್ತೀನಿ ಅಂತ ಹೇಳ್ತಾರೆ. ಬ್ರೇಕ್ಲೆಸ್ ವೆಹಿಕಲ್ ನಮಗೆ ಅರ್ಥ ಆಗುತ್ತೆ. ಬ್ರೇಕ್ಲೆಸ್ ಲೈಫ್ ಅರ್ಥ ಆಗೋದಿಲ್ಲ. ಸಿಕ್ಕಿದ್ದೆಲ್ಲ ತಿನ್ನೋದು, ಸಿಕ್ಕಿದ್ದೆಲ್ಲ ಕುಡಿಯೋದು. ಅದಕ್ಕೇನು ಜಾಣತನ ಅನ್ನೋದು. ಅಂದರೆ ಭಾರಿ ಬ್ರಾಡ್ ಮೈಂಡೆಡ್ ತಿಂದ್ಬಿಟ್ರೆ ಯಾವ ಕೊಟ್ಟರು ತಿಂತಾರೆ, ಏನು ಕೊಟ್ಟರು ತಿಂತಾರೆ. ಹುಚ್ಚ ಅಂತ ಕರೀತಾರೆ. ಹಾಗೆಲ್ಲ ತಿನ್ನೋದಿಲ್ಲ. ಅದು ದೊಡ್ಡದು ಇದು ದೊಡ್ಡದು. ವೆಹಿಕಲ್ ಎಲ್ಲಿ ಬೇಕಾದ್ರೂ ಹೋಗುತ್ತೆ ಅಂತ ಕೊಡ್ತಾರೆ. ಗಾಡಿ ಎಲ್ಲೇ ಹೋಗುತ್ತೆ ಅಂತ ಹೇಳಿ ಎಲ್ಲಿ ಬೇಕಾದ್ರೂ ವೆಹಿಕಲ್ ಆಗಾಗುತ್ತೆ ಅದು. ಅಂದರೆ ಜನ ಬೇರೆ ಕಡೆ ಅರ್ಥ ತಮಗೆ ಅಪ್ಲೈ ಮಾಡ್ಕೊಳ್ದೆ ಹೋಗ್ಬಿಡ್ತಾರೆ. ಅದು ಡೇಂಜರ್. ಅದು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಡೀಟೇಲ್ಸ್ ನಾಳೆ ಅದು.